ओम शांति। पिताश्री शिव बाबा याद है। मुरली दिनांक 30/12/2024। मीठे बच्चे, आत्मा रूपी बैटरी को ज्ञान और योग से भरपूर कर सतो प्रधान बनाना है, पानी के स्नान से नहीं। ಮಧುರ ಮಕ್ಕಳೇ, ಆತ್ಮಾರೂಪಿ ಬ್ಯಾಟರಿಯನ್ನು ಜ್ಞಾನ ಮತ್ತು ಯೋಗದಿಂದ ಭರ್ಪೂರ್ ಮಾಡಿಕೊಳ್ಳಬೇಕು. ಭರ್ಪೂರ್ ಮಾಡಿಕೊಂಡು ಸತೋ ಪ್ರಧಾನ ಮಾಡಿಕೊಳ್ಳಬೇಕು. ಜ್ಞಾನ ಯೋಗದಿಂದ ಭರ್ಪೂರ್ ಮಾಡಿಕೊಂಡು ಸತೋ ಪ್ರಧಾನ ಮಾಡಿಕೊಳ್ಬೇಕು. ನೀರಿನ ಸ್ನಾನದಿಂದ ಅಲ್ಲ, ನೀರಿನ ಸ್ನಾನದಿಂದ ಅಲ್ಲ. ಪ್ರಶ್ನೆ: ಈ ಸಮಯದಲ್ಲಿ ಎಲ್ಲ ಮನುಷ್ಯಾತ್ಮಗಳನ್ನು ಅಲೆದಾಡಿಸುವವರು ಯಾರಾಗಿದ್ದಾರೆ? ಅವರು ಯಾಕೆ ಅಲೆದಾಡಿಸುತ್ತಾರೆ? ಈ ಸಮಯದಲ್ಲಿ ಎಲ್ಲ ಮನುಷ್ಯಾತ್ಮಗಳನ್ನು ಅಲೆದಾಡಿಸುವವರು ಯಾರಾಗಿದ್ದಾರೆ? ಅವರು ಯಾಕೆ ಅಲೆದಾಡಿಸುತ್ತಾರೆ? ಯಾರು ಅಲೆದಾಡಿಸೋರು? ಯಾಕೆ ಅಲೆದಾಡಿಸ್ತಾರೆ? ಬಾಬಾ ಉತ್ತರ ಹೇಳ್ತಾರೆ, ಎಲ್ಲರನ್ನು ಅಲೆದಾಡಿಸುವವನು ರಾವಣ ಆಗಿದ್ದಾನೆ. ಏಕೆಂದರೆ ಅವನು ತಾನೇ ಅಲೆದಾಡುತ್ತಿದ್ದಾನೆ. ತಾನೂ ಕೂಡ ಅಲೆದಾಡುತ್ತಿದ್ದಾನೆ. ಅವನಿಗೆ ತನ್ನದೇ ಮನೆ ಯಾವುದೂ ಇಲ್ಲ. ಅವನಿಗೆ ತನ್ನದೇ ಆದ ಯಾವುದೇ ಮನೆ ಇಲ್ಲ. ರಾವಣನಿಗೆ ಯಾರೂ ತಂದೆ ಎಂದು ಹೇಳುವುದಿಲ್ಲ. ತಂದೆಯಂತೂ ಪರಮಧಾಮ ಮನೆಯಿಂದ ಬರುತ್ತಾರೆ. ತಮ್ಮ ಮಕ್ಕಳಿಗೆ ನೆಲೆಯನ್ನು ಕೊಡಲು. ಪರಮಧಾಮದಿಂದ ಬರುತ್ತಾರೆ ತಮ್ಮ ಮಕ್ಕಳಿಗೆ ನೆಲೆ ಕೊಡಲು. ಈಗ ನಿಮಗೆ ಮನೆಯ ಪರಿಚಯವಾಗಿದೆ. ಆದ್ದರಿಂದ ನೀವೀಗ ಅಲೆದಾಡುವುದಿಲ್ಲ. ನಿಮಗೀಗ ಮನೆಯ ಪರಿಚಯ ಸಿಕ್ಕಿದೆ. ಆದ್ರಿಂದ ನೀವೀಗ ಅಲೆದಾಡೋದಿಲ್ಲ. ನೀವು ಹೇಳುತ್ತೀರಿ, ನಾವೇ ತಂದೆಯಿಂದ ಮೊದಲು ಅಗಲಿದ್ದೇವೆ, ಬೇರೆ ಆಗಿದ್ದೇವೆ. ಈಗ ಪುನಃ ಮೊದಲು ಮನೆಗೆ ಹೋಗುತ್ತೇವೆ. ओम शांति। मीठे मीठे बच्चे यहाँ बैठकर समझते हैं, इनमें जो शिव बाबा आए हैं कैसे भी करके हमको 7 घर
ಜರೂರ್ ಲೇ ಜಾಯಂಗೆ. ಮಧುರ ಮಧುರ ಮಕ್ಕಳು ಇಲ್ಲಿ ಕುತ್ಕೊಂಡು ತಿಳ್ಕೊಂಡಿದ್ದೀರಿ ಇವರಲ್ಲಿ ಬ್ರಹ್ಮ ಬಾಬರವರಲ್ಲಿ ಶಿವಬಾಬಾ ಬಂದಿದ್ದಾರೆ, ಅವರು ನಮ್ಮನ್ನ ಹೇಗಾದ್ರೂ ಮಾಡಿ ವಾಪಸ್ಸು ಮನೆಗೆ ಕರೆದುಕೊಂಡು ಹೋಗ್ತಾರೆ ಅಂತ. ಆತ್ಮಕ ಘರ್ ಏನಾ, ಎಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಬಾಬಾ, ಅದು ನಾವು ಆತ್ಮಗಳ ಮನೆ ಆಗಿದೆ ತಾನೆ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ अपने बच्चों को ठिकाना आकर के वह आत्मा का घर है, तो बच्चों को जरूर खुशी होगी ना. ಮಕ್ಕಳಿಗೆ ಅಂದ್ಮೇಲೆ ಅವಶ್ಯವಾಗಿ ಖುಷಿ ಆಗತ್ತೆ ತಾನೆ, ಮನೆಗೆ ಹೋಗ್ಲಿಕ್ಕೆ ಎಲ್ಲರಿಗೂ ಖುಷಿ ಆದ ಹಾಗೆ ಖುಷಿ ಆಗತ್ತೆ ತಾನೆ. ಬೇಹದ್ದಿನ ತಂದೆ ಬಂದು ನಾವು ಮಕ್ಕಳನ್ನ ಗುಲ್ ಗುಲ್ ಮಾಡುತ್ತಾರೆ, ಹೂವಿನಂತೆ ಮಾಡುತ್ತಾರೆ. कोई कपड़ा आदि नहीं पहनाते, इसको कहा जाता है योग बल. ಯೋಗ ಬಲ್ ಯಾದ ಕಾ ಬಲ್. ಬಾಬಾ ಹೇಳ್ತಾ ಇದ್ದಾರೆ ನಾವು ಮಕ್ಕಳನ್ನ ತುಂಬಾ ತುಂಬಾ ಸುಂದರವಾಗಿ ಶೃಂಗಾರ ಮಾಡ್ತಾರೆ. ಅಂದ್ರೆ ಹೀಗಲ್ಲ ಒಳ್ಳೊಳ್ಳೆ ಬಟ್ಟೆ ಉಡ್ಸೋದು, ಮೇಕಪ್ ಮಾಡೋದು, ಹಾಗಲ್ಲ. ಬಾಬಾ ಹೇಳ್ತಾರೆ ಇದು ಯೋಗದ ಬಲ, ನೆನಪಿನ ಬಲ. ನೆನಪಿನ ಬಲದಿಂದ, ಯೋಗದ ಬಲದಿಂದ ನಾವು ಮಕ್ಕಳನ್ನ ಬಾಬಾ ಗುಲ್ ಮಾಡ್ತಾರೆ, ಶೃಂಗಾರ ಮಾಡ್ತಾರೆ, ಹೂವಿನ ಸಮಾನ ಮಾಡ್ತಾರೆ. जितना टीचर का मर्तबा है उतना और बच्चों को भी मर्तबा दिलाते हैं. ತಂದೆಗೆ ಹೇಗೆ ಬಾಬಾ ಹೇಳ್ತಾ ಇದ್ದಾರೆ ತಂದೆಯ ಪದವಿ ಹೇಗಿರುತ್ತೋ ಹಾಗೆ ಆ ಮಕ್ಕಳಿಗೂ ಕೂಡ ಎಷ್ಟು ಟೀಚರ್ ಪದವಿ ಹೇಗಿರುತ್ತೋ ಹಾಗೆ ಮಕ್ಕಳನ್ನು, ತನ್ನ ವಿದ್ಯಾರ್ಥಿಗಳನ್ನು ಕೂಡ ತನ್ನ ಸಮಾನ ಅವನು ಮಾಡ್ಕೊಳ್ತಾನೆ. ಡಾಕ್ಟರ್ ಓದಿದ್ರೆ ಅವ್ರ ವಿದ್ಯಾರ್ಥಿಗಳನ್ನ ಡಾಕ್ಟರ್ ಮಾಡ್ತಾನೆ, ಇಂಜಿನಿಯರ್ ಓದಿದ್ರೆ ತನ್ನ ಮಕ್ಕಳನ್ನ ಇಂಜಿನಿಯರ್ ಮಾಡುತ್ತಾನೆ. ಹಾಗೆ ಪಢಾಯಿ ಸೆ ಸ್ಟೂಡೆಂಟ್ ಜಾನ್ತೆ ಕಿ ಹಮ್ ಯಹ ಬನೆಂಗೆ. ಶಿಕ್ಷಣದಿಂದ ಗೊತ್ತಾಗತ್ತೆ ವಿದ್ಯಾರ್ಥಿಗಳಿಗೆ ನಾವು ಇದು ಆಗ್ತಾ ಇದ್ದೇವೆ ಅಂತ. ನೀವು ಮಕ್ಕಳು ಕೂಡ ತಿಳ್ಕೊಂಡಿದ್ದೀರಿ ಹಮಾರ ಬಾಬಾ, ನಮ್ಮ ತಂದೆ ಟೀಚರು ಆಗಿದ್ದಾರೆ, ಸದ್ಗುರು ಕೂಡ ಆಗಿದ್ದಾರೆ. ಇದು ಹೊಸ ಮಾತಾಗಿದೆ. ಹಮಾರ ಬಾಬಾ ಟೀಚರ್ ಹೇ, ಉನ್ಕೋ ಹಮ್ ಯಾದ್ ಕರ್ತೆ ಹೇ. ನಮ್ಮ ತಂದೆ ಏನಾಗಿದ್ದಾರೆ, ಅವರು ಟೀಚರ್ ಆಗಿದ್ದಾರೆ, ನಾವು ಮಕ್ಕಳು ಅವರನ್ನ ನೆನಪು ಮಾಡುತ್ತೇವೆ. ಹಮ್ಕೋ ಟೀಚ್ ಕರ್ ಯಹ ಬನಾ ರಹೆ ಹೇ. ನಮ್ಗೆ ಟೀಚ್ ಮಾಡಿ, ನಮ್ಗೆ ಕಲಿಸಿ ಈ ರೀತಿ ಮಾಡ್ತಿದ್ದಾರೆ. ಯಾವ ರೀತಿ? ಬಾಬಾ ಹೇಳ್ತಾರೆ ಹಮಾರ ಬೇಹದ್ ಕಾ ಬಾಬಾ ಆಯಾ ಹುವಾ ಹೇ. ಹಾಗಾದ್ರೆ ನಮ್ಮ ಬೇಹದ್ದಿನ ತಂದೆ ಯಾಕೆ ಬಂದಿದ್ದಾರೆ ಬೇಹದ್ದಿನ ತಂದೆ? ನಾವು ಮಕ್ಕಳನ್ನ ವಾಪಸ್ಸು ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ. ರಾವಣ ಕಾ ಕೋಯಿ ಘರ್ ನಹಿ ಹೋತಾ, ಘರ್ ರಾಮ್ ಕಾ ಹೋತಾ ಹೇ. ರಾವಣನಿಗೆ ಯಾವುದು ಮನೆ ಇರುವುದಿಲ್ಲ, ಮನೆ ಯಾರಿಗಿರುತ್ತೆ? ರಾಮನಿಗೆ ಇರುತ್ತೆ. ಶಿವ ಬಾಬಾ ಕಹಾ ರಹತೆ ಹೇ? ಶಿವ ಬಾಬಾ ಎಲ್ಲಿರ್ತಾರೆ? ತುಮ್ ಛಟಕ ಹೆಂಗೆ ಪರಮಧಾಮ ಮೇ. ನೀವು ತಕ್ಷಣ ಹೇಳ್ತೀರಿ ಪರಮಧಾಮದಲ್ಲಿ. ರಾವಣ ಕೂತು ಬಾಬಾ ನಹಿ ಕಹೆಂಗೆ. ರಾವಣನನ್ನ ಏನಂತ ಹೇಳೋದಿಲ್ಲ, ಬಾಬಾ ಅಥವಾ ತಂದೆ ಅಂತ ಕರೆಯೋದಿಲ್ಲ. ರಾವಣ ಕಹಾ ರಹತೆ ಹೇ? ರಾವಣ ಎಲ್ಲಿರ್ತಾನೆ? ಇದು ಯಾರಿಗೂ ಗೊತ್ತಿಲ್ಲ. ಈಸನೆ ಕಹೆಂಗೆ ಕಿ ರಾವಣ. ಈ ರೀತಿ ಹೇಳೋದಿಲ್ಲ ರಾವಣ ಪರಮಧಾಮದಲ್ಲಿ ಇರ್ತಾನೆ. ಹೇಳ್ಬೋದಾ ಹಾಗೆ? ನಹಿ ಉನ್ಕಾ ಜೈಸೆಗೆ ಠಿಕಾನಾ ಹೇ ನಹಿ. ಒಂದ್ ರೀತಿ ಅವನಿಗೆ ಈ ರೀತಿ ಹೇಳ್ಬೋದು, ಅವನಿಗೆ ಒಂದು ನೆಲೆನೆ ಇಲ್ಲ, ಒಂದು ಸ್ಥಾನನೇ ಇಲ್ಲ. ಭಟಕ್ತಾ ಇರತ್ತ, ಯಾವಾಗ್ಲೂ ಅಲೆದಾಡ್ತಾನೆ ಇರ್ತಾನೆ. ತುಮ್ಕೋ ಬಿ ಭಟಕಾತ. ನಮ್ಮನ್ನಷ್ಟೇ ತಾನಷ್ಟೇ ಅಲೆದಾಡೋದಲ್ಲ, ಮಕ್ಕಳನ್ನು ಕೂಡ ಏನ್ ಮಾಡ್ಬಿಡ್ತಾನ, ಅಲೆದಾಡಿಸಿ ಬಿಡ್ತಾನೆ ಅಂತ ಹೇಳ್ತಿದ್ದಾರೆ ಬಾಬಾ. ಕ್ಲಾಸ್ ಟೈಮ್ ನಲ್ಲಿ ಏನ್ರಿ ದಿನ ಜಡೆ ಮಕ್ಕ ನಿಮ್ದು? ಕ್ಲಾಸ್ ಟೈಮ್ ನಲ್ಲಿ ಮಾತಾಡ್ಬೇಡ್ರಿ. ತುಮ್ ರಾವಣ ಕೋ ಯಾದ್ ಕರ್ತೆ ಹೇ ಕ್ಯಾ? ಬಾಬಾ ಹೇಳ್ತಾ ಇದ್ದಾರೆ ನೀವು ರಾವಣನನ್ನ ನೆನಪು ಮಾಡ್ತೀರೇನು? ರಾವಣನ ನೆನಪು ಮಾಡ್ತೀರಾ? ನಹಿ. ಕಿತನಾ ತುಮ್ಕೋ ಭಟಕಾತೆ. ನೋಡಿ ಎಷ್ಟು ಅವನು ನಮ್ಮನ್ನ ಅಲೆದಾಡಿಸಿ ಬಿಡ್ತಾನೆ. ಶಾಸ್ತ್ರ ಪಢೋ, ಭಕ್ತಿ ಕರೋ, ಯಹ ಕರೋ. ಎಲ್ಲೆಲ್ಲಿ ಅಲ್ದಾಡಿಸ್ತಾನೆ ನೋಡ್ರಿ, ಎಲ್ಲೆಲ್ಲಿ ಅಲ್ದಾಡಿಸ್ತಾನೆ. ಆ ಶಾಸ್ತ್ರ ಓದು, ಈ ಪುಸ್ತಕ ಓದು, ಆ ಪುರಾಣ ಓದು, ಆ ಪ್ರವಚನ ಕೇಳು, ಭಕ್ತಿ ಮಾಡು, ತೀರ್ಥಯಾತ್ರೆ ಮಾಡು, ಜಾತ್ರೆ ಮಾಡು, ಅಲ್ವಾ, ಆ ಸ್ವಾಮಿ ಕೈ ಮುಗಿ, ಈ ಪೂಜೆ ಮಾಡು, ಆ ಪೂಜೆ ಮಾಡು, ಎಷ್ಟು ಅಲ್ದಾಡಿಸ್ತಾನೆ. ಬಾಬಾ ಕಹತೆ ಹೇ ಇಸ್ಕೋ ಕಹಾ ಜಾತಾ ಹೇ ಭಕ್ತಿ ಮಾರ್ಗ ರಾವಣ ರಾಜ್ಯ.
ಬಾಬಾ ಹೇಳ್ತಾರೆ ಇದಕ್ಕೆ ಹೇಳಲಾಗ್ತದೆ ಭಕ್ತಿ ಮಾರ್ಗ, ರಾವಣನ ರಾಜ್ಯ. ಗಾಂಧಿ ಬಿ ಕಹತೆ ಹೇ ರಾಮ ಕಹತೆ ಥೇ ರಾಮ ರಾಜ್ಯ ಚಾಹಿಯೆ. ಗಾಂಧೀಜಿ ಕೂಡ ಏನ್ ಹೇಳ್ತಿದ್ರು, ರಾಮ ರಾಜ್ಯ ಬೇಕು. ಇಸ್ ರಥ ಮೇ ಹಮಾರ ಶಿವ್ ಬಾಬಾ ಆಯಾ ಹುವಾ ಹೇ. ಈ ರಥದಲ್ಲಿ ನಮ್ಮ ಶಿವ್ ಬಾಬಾ ಬಂದಿದ್ದಾರೆ. ಯಾವ ರಥದಲ್ಲಿ ಬಂದಿದ್ದಾರೆ ನಮ್ ಶಿವ್ ಬಾಬಾ? ಬ್ರಹ್ಮ ಬಾಬಾರವರ ರಥದಲ್ಲಿ ಬಡ ಬಾಬಾ ಹೇನಾ. ವಹ ಆತ್ಮೋ ಸೆ ಸಚ್ಚೆ ಸಚ್ಚೆ ಕಹ ಬಾತ್, ಸಾರಿ ಬಚ್ಚೆ ಬಚ್ಚೆ ಕಹ ಬಾತ್ ಕರ್ತೆ. ಇವರು ನಮ್ಮ ದೊಡ್ಡ ತಂದೆ ಆಗಿದ್ದಾರೆ. ಶಿವ ಬಾಬಾ ನಮ್ಮೆಲ್ಲರ ದೊಡ್ಡ ತಂದೆ, ಬೇಹದ್ದಿನ ತಂದೆ, ಶ್ರೇಷ್ಠ ತಂದೆ ಆಗಿದ್ದಾರೆ. ನಾವು ಮಕ್ಕಳಿಗೆ, ನಾವು ಆತ್ಮಗಳಿಗೆ ಅವರು ಮಕ್ಕಳೇ ಮಕ್ಕಳೇ ಅಂತ ಮಾತನಾಡ್ತಾರೆ. ಅಭಿ ತುಮಾರಿ ಬುದ್ಧಿ ಮೇ ಹೇ ರೂಹಾನಿ ಬಾಪ್, ಅವರು ರೂಹಾನಿ ಬಾಪ್ ಕಿ ಬುದ್ಧಿ ಮೇ ಹೋ ತುಮ್ ರೂಹಾನಿ ಬಚ್ಚೆ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಆತ್ಮಿಕ ತಂದೆ ಮತ್ತು ಆತ್ಮಿಕ ತಂದೆ ಬುದ್ಧಿಯಲ್ಲಿ, ನಮ್ಮ ಬುದ್ಧಿಯಲ್ಲಿ ಯಾರಿದ್ದಾರೆ ಇವಾಗ? ಆತ್ಮಿಕ ತಂದೆ ಇದ್ದಾರೆ. ಆತ್ಮಿಕ ತಂದೆ ಬುದ್ಧಿಯಲ್ಲಿ ಯಾರಿದ್ದಾರೆ? ನಾವೆಲ್ಲ ಮಕ್ಕಳಿದ್ದೇವೆ. ಕ್ಯೋಂಕಿ ತುಮಾರ ಕನೆಕ್ಷನ್ ಹೈ ಹಿ ಮೂಲವತನ್ ಸೆ. ಯಾಕೆಂದ್ರೆ ನಿಮ್ಮೆಲ್ಲರ ಕನೆಕ್ಷನ್ ಯಾರ ಜೊತೆಯಲ್ಲಿದೆ? ಮೂಲವತನದಲ್ಲಿ ಇದೆ. ಆತ್ಮ ಈ ಪರಮಾತ್ಮ ಅಲಗ್ ರಹೆ ಬಹುಕಾಲ್. ಆತ್ಮಗಳು ಮತ್ತು ಪರಮಾತ್ಮ ಬಹಳ ಕಾಲದಿಂದ ಅಗಲಿ ಇದ್ರು. ವಹಾ ತೋ ಆತ್ಮ ಈ ಬಾಪ್ ಕೆ ಸಾಥ್ ಇಕಟ್ಠಿ ರಹತಿ ಹೈ. ಪರಮಧಾಮದಲ್ಲಿ ಆತ್ಮಗಳೆಲ್ಲ ತಂದೆ ಜೊತೆಗೆ ಒಟ್ಟಿಗೆ ಇದ್ವಿ. ಫಿರ್ ಅಲಗ್ ಹೋತಿ ಹೇ ಅಪ್ನ ಅಪ್ನ ಪಾಠ ಬಜಾನೆ. ಆಮೇಲೆ ಬೇರೆ ಬೇರೆ ಆದ್ವಿ, ಯಾಕೆಂದ್ರೆ ನಾವೆಲ್ಲರೂ ನಮ್ಮ ನಮ್ಮ ಪಾತ್ರವನ್ನ ಅಭಿನಯ ಮಾಡ್ಲಿಕ್ಕೆ ಬಂದ್ವಿ. ಬಹುತ್ ಕಾಲ ಕಾ ಹಿಸಾಬ್ ಚಾಯಿನಾ. ಬಹಳ ಕಾಲದ ಲೆಕ್ಕ ಬೇಕು ತಾನೆ. ಬಹಳ ಕಾಲ ಅಂದ್ಬಿಟ್ರೆ ಭಕ್ತಿ ಮಾರ್ಗದವರ ಗಾಯನ ಇದು. ಆತ್ಮ ಪರಮಾತ್ಮ ಬಹಳ ಕಾಲ ಅಗಲಿದ್ರು ಅಂದ್ರೆ ಲೆಕ್ಕ ಬೇಕಲ್ಲ. ವಹ ಬಾಬು ಬೈಟ್ ಬದಲಾತೆ. ಆ ಲೆಕ್ಕವನ್ನೇ ಬಾಬಾ ಮಕ್ಕಳಿಗೆ ಕುಳಿತು ತಿಳಿಸ್ಕೊಡ್ತಾ ಇದ್ದಾರೆ. ತುಮ್ ಅಬ್ ಪಢಾಯಿ ಪಢ ರಹೆ ಹೋ. ಈಗ ನೀವು ಮಕ್ಕಳು ಶಿಕ್ಷಣವನ್ನ ಓದುತ್ತಾ ಇದ್ದೀರಿ. ತುಮಾರೆ ಮೇ ಭಿ ನಂಬರ್ ವಾರ್ ಹೇ ಜೋ ಅಚ್ಚಿ ರೀತಿ ಪಡ್ತೆ ಹೇ. ಬಾಬಾ ಹೇಳ್ತಾರೆ ನಿಮ್ಮಲ್ಲಿಯೂ ಕೂಡ ನಂಬರ್ ವಾರ್ ಇದ್ದೀರಿ. ಕೆಲವರು ಬಹಳ ಒಳ್ಳೆ ರೀತಿಯಿಂದ ಓದೋರು ಕೂಡ ಇದ್ದಾರೆ. ವಹಿ ಪಹಲೆ ಪಹಲೆ ಮೇರೆ ಸೆ ಜುದಾ ಹುಯೆ ಹೇ. ಯಾರು ಚೆನ್ನಾಗಿ ಇಲ್ಲಿ ಶಿಕ್ಷಣ ತಗೊಳ್ತಾರೆ ಅವರು ಮೊದಲು ಮೊದಲು ಏನ್ ಮಾಡಿದ್ದಾರೆ? ನನ್ನನ್ನ ಅಗಲಿದ್ದಾರೆ, ನನ್ನಿಂದ ದೂರ ಆಗಿದ್ದಾರೆ ಪರಮಧಾಮದಿಂದ. ವಹಿ ಫಿರ್ ಮುझे ಬಹುತ್ ಯಾದ್ ಕರೆಂಗೆ ತೋ ಫಿರ್ ಪಹಲೆ ಪಹಲೆ ಆ ಜಾಯಂಗೆ. ಅವರೇ ಪುನಃ ನನ್ನನ್ನ ಬಹಳ ನೆನಪು ಮಾಡ್ತಾರೆ. ಆಮೇಲೆ ಮೊದಲು ಮೊದಲು ಕೂಡ ಅವರು ಸತ್ಯುಗದಲ್ಲಿ ಬರ್ತಾರೆ. ಯಾರು ಚೆನ್ನಾಗಿ ಶಿಕ್ಷಣ ತಗೊಳ್ತಾರೋ ಅದರ ಅರ್ಥ ಅವರು ಫಸ್ಟ್ ಆಗ್ಲಿದ್ದಾರೆ, ಅವರೇ ಬೇಗ ಸಂಪನ್ನ ಆಗ್ತಾರೆ, ಮತ್ತೆ ಅವರೇ ಸತ್ಯುಗಕ್ಕೆ ಬೇಗ ಪುನಃ ಬಂದ್ಬಿಡ್ತಾರೆ. बाप बच्चों को बैठे सारा सृष्टि चक्र का राज समझाते हैं जो और कोई भी नहीं जानते. ಬಾಬಾ ನಾವು ಮಕ್ಕಳಿಗೆ ಇಡೀ ಸೃಷ್ಟಿ ಚಕ್ರದ ಗುಪ್ತ ರಹಸ್ಯವನ್ನ ತಿಳಿಸ್ಕೊಡುತ್ತಾರೆ. ಈ ರಹಸ್ಯ ಯಾರಿಗೂ ಬೇರೆಯವ್ರಿಗೆ ಗೊತ್ತಿಲ್ಲ. ಗುಹ್ಯ ಭಿ ಕಹಾ ಜಾತ, ಗುಹ್ಯತಂ ಭಿ ಕಹಾ ಜಾತ ಹೈ. ಗುಹ್ಯ ಅಂದ್ರೆ ರಹಸ್ಯಮಯ ಅಂತನೂ ಕೂಡ ಹೇಳಲಾಗುತ್ತೆ. ಯಹ ತುಮ್ ಜಾನ್ತೆ ಹೋ ಬಾಪ್ ಕೋಯಿ ऊपर से बैठ थोड़ी समझाते, यहाँ आकर समझाते मैं इस कल्प वृक्ष का बीज रूप हूँ. ನೀವು ಮಕ್ಕಳಿಗೆ ಗೊತ್ತಿದೆ ಬಾಬಾ ಪರಂಧಾಮದಲ್ಲಿ ಕುತ್ಕೊಂಡೇನು ನಾವು ಮಕ್ಕಳಿಗೆ ಶಿಕ್ಷಣವನ್ನ ಕೊಡೋದಿಲ್ಲ. ಬಾಬಾ ಇಲ್ಲೇ ಬಂದು ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಬಾಬಾ ಹೇಳ್ತಾರೆ ನಾನು ಈ ಕಲ್ಪವೃಕ್ಷದ ಬೀಜ ರೂಪ ಆಗಿದ್ದೇನೆ ಅಂತ ಇಲ್ಲೇ ಬಂದು ಬಾಬಾ ತಿಳಿಸಿದ್ದಾರೆ. ಇಸ ಮನುಷ್ಯ ಸೃಷ್ಟಿ ರೂಪಿ ಝಾಡಕ್ಕೂ ಕಲ್ಪವೃಕ್ಷ ಕಹಾ ಜಾತ. ಈ ಮಾನವಂಶ ವೃಕ್ಷಕ್ಕೇನೆ ಏನಂತ ಹೇಳೋದು? ಕಲ್ಪವೃಕ್ಷ ಅಂತ ಹೇಳ್ತಾರೆ. ದುನಿಯಾ ಕೆ ಮನುಷ್ಯ ತೋ ಬಿಲ್ಕುಲ್ ಕುಚ್ ನಹಿ ಜಾನ್ತೆ. ಮನುಷ್ಯರು, ಈ ಜಗತ್ತಿನ ಮನುಷ್ಯರಿಗಂತೂ ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ. ಕುಂಭಕರ್ಣಕ್ಕೆ ನೀಂದ ಮೇ ಸೋಯೆ ಹುಯಿ ಹೇ. ಕುಂಭಕರ್ಣನ ನಿದ್ದೆಯಲ್ಲಿ ಎಲ್ಲರೂ ಮಲಗಿ ಬಿಟ್ಟಿದ್ದಾರೆ. ಫಿರ್ ಬಾಪ್ ಆಕರ್ ಜಗಾತೆ. ಆಮೇಲೆ ಬಾಬಾ ಬಂದು ಏನ್ ಮಾಡ್ತಾರೆ? ಎಚ್ಚರ ಮಾಡ್ತಾರೆ. ಅಭಿ ತುಮ್ ಬಚ್ಚೋಂ ಕೋ ಜಗಾಯಾ ಹೇ. ನಾವು ಮಕ್ಕಳನ್ನ ಇವಾಗ ಜಾಗೃತ ಮಾಡಿದ್ದಾರೆ, ಎಚ್ಚರ ಮಾಡಿದ್ದಾರೆ. ಸಬ ಸೋಯೆ ಪಡೆ ಹೇ. ಇನ್ನುಳಿದವರೆಲ್ಲರೂ ಮಲಗ್ ಬಿಟ್ಟಿದ್ದಾರೆ ಅಜ್ಞಾನದ ನಿದ್ದೆಯಲ್ಲಿ.
तुम भी कुंभकर्ण की आसुरी नींद में सोए हुए थे. ನೀವು ಮಕ್ಕಳು ಕೂಡ ಕುಂಭಕರ್ಣನ ಅಸುರಿ ನಿದ್ದೆಯಲ್ಲಿ ಮಲ್ಕೊಂಡ್ಬಿಟ್ಟಿದ್ರಿ ಅಂತಾರೆ ಬಾಬಾ. ಬಾಬಾ ಬಂದು ನಾವು ಮಕ್ಕಳನ್ನ ಎಚ್ಚರ ಮಾಡಿದ್ರು, ಮಕ್ಕಳೇ ಎದ್ದೇಳಿ ಅಂತ ಎಚ್ಚರ ಮಾಡಿದ್ರು ಬಾಬಾ ಅಂತಾರೆ ಬಾಬಾ. ತುಮ್ ಗಾಫಿಲ್ ಹೋ ಸೋಯೆ ಪಡೆ ಹೋ. ಬಾಬಾ ಹೇಳ್ತಾ ಇದ್ದಾರೆ, ನೀವು ಹುಡುಗಾಟಿಕೆಯಲ್ಲಿ ಮಲಗ್ಬಿಟ್ಟಿದ್ರಿ, ಇದಕ್ಕೆ ಹೇಳಲಾಗ್ತದೆ ಅಜ್ಞಾನದ ನಿದ್ರೆ. ವ ನೀಂದ ತೋ ಸಬ್ ಕರ್ತೆ ಹೈ. ಆ ನಿದ್ರೆ, ಶರೀರದಿಂದ ನಿದ್ದೆನ ಎಲ್ಲರೂ ಮಾಡ್ತಾರೆ, ಆದ್ರೆ ಹುಡುಗಾಟಿಕೆಯದ್ದು ಏನಾಗಿದೆ, ಅಜ್ಞಾನದ್ದು ನಿದ್ದೆ ಆಗಿದೆ. ಸತ್ಯುಗ್ ಮೇ ಬಿ ಕರ್ತೆ, ಸತ್ಯುಗದಲ್ಲೂ ಕೂಡ ಏನಿರುತ್ತೆ, ನಿದ್ರೆ ಇರುತ್ತೆ. ಬಾಬಾ ಗುರುವಾರ ದಿನ ಏನ್ ಹೇಳಿದ್ರು, ನಿದ್ದೆ ಅಂತ ಹೇಳ್ಬೇಡ್ರಿ, ಏನಂತ ಹೇಳಿದ್ರು, ವಿಶ್ರಾಂತಿ ಅಂತ ಹೇಳ್ರಿ. ನಿದ್ರೆ ಅಂತಂದ್ರೆ ಇದೇನಾಗಿರುತ್ತೆ, ಅಜ್ಞಾನದ ನಿದ್ರೆ. ಅಭಿ ಸಬ್ ಹೇ ಅಜ್ಞಾನಕ್ಕೆ ನೀಂದವೆ. ಈ ಸಮಯದಲ್ಲಿ ಎಲ್ಲರೂ ಏನಾಗಿದ್ದಾರೆ, ಅಜ್ಞಾನದ ನಿದ್ರೆಯಲ್ಲಿ ಇದ್ದಾರೆ. ಬಾಬಾ ಕ ಜ್ಞಾನ ದೇಕ ಸಬ್ ಕೋ ಜಗಾತೆ. ಬಾಬಾ ಬಂದು ಜ್ಞಾನ ಕೊಟ್ಟು ಎಲ್ಲರನ್ನು ಏನ್ ಮಾಡ್ತಾರೆ, ಜಾಗೃತ ಮಾಡ್ತಾರೆ. ಅಬ್ ತುಮ್ ಬಚ್ಚೆ ಜಾಗೆ ಹೋ. ಈಗ ನೀವು ಮಕ್ಳೇನಾಗಿದ್ದೀರಿ, ಜಾಗೃತ ಆಗಿದ್ದೀರಿ, ಎದ್ದಿದ್ದೀರಿ. ಜಾನ್ತೇವ್ ಬಾಬಾ ಆಯಾ ಹುವಾ ಹೇ. ನಿಮ್ಗೆ ಗೊತ್ತಾಗಿದೆ, ಎದ್ದಿರೋದ್ರಿಂದ ಗೊತ್ತಾಗಿದೆ ಬಾಬಾ ಬಂದ್ಬಿಟ್ಟಿದ್ದಾರೆ ನಾವು ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ. ಅಭಿ ತೋ ನ ಯ ಶರೀರ ಕಾಮ್ ಕರ್ ರಹಾ ನ ಆತ್ಮ, ದೋನೋ ಪತಿತ ಬಂದ್ ಪಡೆ ಹೇ. ಈಗ ಶರೀರನು ಯಾವ ಕೆಲಸಕ್ಕೆ ಬಾರದ್ದು, ಆತ್ಮನೂ ಕೂಡ ಎರಡೂ ಆತ್ಮ ಶರೀರ ಎರಡೂ ಪತಿತ ಆಗೋಗ್ಬಿಟ್ಟಿದೆ. एकदम मूला में का है 9 कैरेट का है, अर्थात बहुत थोड़ा सोना, सच्चा सोना 24 ಕ್ಯಾರೆಟ್ का होता है. ಬಾಬಾ ಹೇಳ್ತಿದ್ದಾರೆ, ಈಗ ಆತ್ಮ ಒಂದ್ ರೀತಿ ಏನಾಗಿದೆ ಅಂದ್ರೆ 9 ಕ್ಯಾರೆಟ್ ಅಂತ ಹೇಳಬಹುದು. ಅಂದ್ರೆ ಬಹಳ ಕಡಿಮೆ ಚಿನ್ನ, ಬಂಗಾರನೇ. ಆತ್ಮ ಅಂದ್ರೆ ಗೋಲ್ಡೆ, ಆದ್ರೆ ಕಲಿಯುಗದ ಆತ್ಮ 9 ಕ್ಯಾರೆಟ್ ಅಂದ್ರೆ ಬಹಳ ಸ್ವಲ್ಪ ಚಿನ್ನ ಉಳ್ಕೊಂಡಿದೆ. ಸತ್ಯ ಚಿನ್ನಕ್ಕೆ ಎಷ್ಟು ಕ್ಯಾರೆಟ್ ಅಂತ ಹೇಳಲಾಗ್ತದೆ, 24 ಕ್ಯಾರೆಟ್ ಅಂತ ಹೇಳಲಾಗುತ್ತೆ. ಅಬ್ ಬಾಪ್ ತುಮ್ ಬಚ್ಚೋಂಕು 24 ಕ್ಯಾರೆಟ್ ಮೇಲೆ ಜಾನ ಚಾತೆ. ಈಗ ನಾವು ಮಕ್ಕಳನ್ನ ಬಾಬಾ ಎಷ್ಟು ಕ್ಯಾರೆಟ್ ತಗೊಂಡೋಗ್ತಾರೆ, 24 ಕ್ಯಾರೆಟ್. ತುಮಾರಿ ಆತ್ಮಕೋ ಸಚ್ಚಾ ಸಚ್ಚಾ ಗೋಲ್ಡನ್ ಏಜ್ ಬನಾತೆ ಹೇ. ನಮ್ಮ ಆತ್ಮಗಳನ್ನ ಬಾಬಾ ಸತ್ಯ ಸತ್ಯ ಗೋಲ್ಡನ್ ಏಜ್ಡ್ ಮಾಡುತ್ತಾರೆ. ಭಾರತ್ ಕೋ ಸೋನೆ ಕಿ ಚಿಡಿಯಾ ಕಹತೆ ಥೆ. ಭಾರತವನ್ನೇನಂತ ಹೇಳಲಾಗ್ತಿತ್ತು, ಚಿನ್ನದ ಪಕ್ಷಿ. ಅಭಿತೋ ಈಗಂತ ಏನಾಗಿ ಹೋಗ್ಬಿಟ್ಟಿದೆ, ಭಾರತ ಕಬ್ಬಿಣದಾಗ ಹೋಗ್ಬಿಟ್ಟಿದೆ. ಟಿಕ್ಕರ್ ಬಿತ್ತರ್ ಕಿ ಚಿಡಿಯಾ ಕಹೆಂಗೆ. ಕಲ್ಲು ಮಣ್ಣು, ಮಣ್ಣಿನ ಪಕ್ಷಿ ಅಂತ ಹೇಳಬಹುದು. ಹೇ ತೋ ಚೈತನ್ಯನ ಯಾ ಸಮझाने की बातें है, समझने की बातें, ಇವೆಲ್ಲ ತಿಳ್ಕೊಳ್ಳುವಂತ ಮಾತಾಗಿದೆ. ಜೈಸೆ ಆತ್ಮ ಕೋ ಸಮಜ್ತೆ ವೈಸೆ ಬಾಬಾ ಕೋ ಬಿ ಸಮಜ್ ಸಕ್ತೆ ಹೋ. ಯಾವ ರೀತಿ ಆತ್ಮನನ್ನ ತಿಳ್ಕೊಳ್ಬಹುದು, ನೋಡ್ಲಿಕ್ಕಾಗಲ್ವೋ ಹಾಗೆ ತಂದೆಯನ್ನು ಕೂಡ ತಿಳಿದುಕೊಳ್ಳಬಹುದಷ್ಟೇ. ಕತೆ ಬಿ ಹೇ ಚಮಕ್ತಾ ಹೇ ಸಿತಾರ. ಹೇಳ್ತಾರೆ ತಾನೆ ಭಕ್ತಿಯಲ್ಲೂ, ನಕ್ಷತ್ರ, ಅದ್ಭುತ ನಕ್ಷತ್ರ ಹೊಳೆಯುತ್ತೆ ಭ್ರುಕುಟಿ ಮಧ್ಯದಲ್ಲಿ ಅಂತ. ಹಾಗೆ ತಂದೆಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು, ಅವರು ಕೂಡ ಅತಿ ಸೂಕ್ಷ್ಮ ಜ್ಯೋತಿ ನಕ್ಷತ್ರ ಆಗಿದ್ದಾರೆ. ಡಾಕ್ಟರೋ ಆದಿನೇ ಬಹುತ್ ಕೋಶಿಶ್ ಕಿ ಹೇ ದೇಖ್ನೆ ಕಿ, ಪರಂತು ದಿವ್ಯ ದೃಷ್ಟಿ ಬಿಗಾರ್ ದೇಖ್ ನಹಿ ಸಕ್ತೆ. ಅದಕ್ಕೆ ಯಾವ ರೀತಿ ಡಾಕ್ಟರ್ಗಳೆಲ್ಲ ಸಂಶೋಧನೆ ಮಾಡ್ತಿರ್ತಾರೆ, ಅವರು ಪ್ರಯತ್ನ ಮಾಡಿದ್ರು ಬಹಳಷ್ಟು, ಆತ್ಮನನ್ನ ನೋಡ್ಬೇಕು, ಈ ಶರೀರದಲ್ಲಿ ಒಂದು ದಿವ್ಯ ಶಕ್ತಿ ಇದೆ ಅದನ್ನ ನೋಡ್ಬೇಕಂತ ಬಹಳ ಪ್ರಯತ್ನ ಮಾಡಿದ್ರು. ಆದ್ರೆ ಎಷ್ಟೇ ಸಂಶೋಧನೆ ಅವರು ಮಾಡಿದ್ರು ಆತ್ಮನನ್ನ ಕಂಡು ಹಿಡಿಲಿಕ್ಕಾಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ದಿವ್ಯ ದೃಷ್ಟಿ ಇಲ್ಲದೆ ಇದ್ದರೆ ಆತ್ಮನನ್ನ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಹುತ್ ಸೂಕ್ಷ್ಮ ಹೇ. ಆತ್ಮ ಏನಿದೆ ಬಹಳ ಸೂಕ್ಷ್ಮ ಇದೆ. ಕೋಯಿ ಕಹತೆ ಆಂಖೋ ಸೆ ಆತ್ಮ ನಿಕಲ್ ಗೈ. ಕೆಲವರು ಹೇಳ್ತಾರೆ ಆತ್ಮ ಎಲ್ಲಿಂದ ಹೋಯ್ತು, ಕಣ್ಣಿಂದ ಹೋಯ್ತು. ಇನ್ನು ಕೆಲವರು ಹೇಳ್ತಾರೆ ಆತ್ಮ ಎಲ್ಲಿಂದ ಹೋಯ್ತು, ಬಾಯಿಂದ ಹೋಯ್ತು ಅಂತ ಹೇಳ್ತಾರೆ. ಆತ್ಮ ಎಲ್ಲಿಂದಾದ್ರೂ ಹೋಗ್ಬೋದು. ಆತ್ಮ ನಿಕಲ್ ಕರ್ ಜಾತಿ ಹೇ ಕಹ. ಆತ್ಮ ಹೊರಟೋಯ್ತಲ್ಲ, ಎಲ್ಲಿ ಹೋಯ್ತದು, ಎಲ್ಲಿ ಹೋಯ್ತು. ದೂಸರಿ ತನ್ಮೆ ಜಾಕರ್ ಪ್ರವೇಶ ಕರ್ತೆ. ಇನ್ನೊಂದು ಜನ್ಮ ತಗೊಳತ್ತೆ, ಇನ್ನೊಂದು ಶರೀರವನ್ನ ಅದು ತಗೊಳತ್ತೆ, ಪ್ರವೇಶ ಮಾಡುತ್ತೆ. ಅಭಿ ತುಮಾರಿ ಆತ್ಮ ಊಪರ್ ಚಲಿ ಜಾಯಗಿ. ಈಗ ನೀವು ಆತ್ಮಗಳೆಲ್ಲ ಹೋಗ್ತೀರಿ, ಮೇಲೆ ಹೋಗ್ತೀರಿ ಶಾಂತಿಧಾಮಕ್ಕೆ ಅಲ್ವಾ. ಲಾಸ್ಟಿಗೆ ನಾವೆಲ್ಲ ಆತ್ಮಗಳೆಲ್ಲ ಹೋಗ್ತೇವೆ ಮೇಲಕ್ಕೆ, ಪರಂಧಾಮಕ್ಕೆ. ಯ ಪಕ್ಕಾ ಮಾಲೂಮ್ ಹೇ
ಬಾಪ್ ಆಕರ್ ಹಮ್ಕೋ ಘರ್ ಲೇ ಜಾಯಂಗೆ. ಇದು ನಾವು ಮಕ್ಕಳಿಗೆ ಇವಾಗ ಪಕ್ಕಾ ಗೊತ್ತಾಗೋಗ್ಬಿಟ್ಟಿದೆ. ಬಾಬಾ ಬಂದು ನಾವು ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಏಕ ತರಫ್ ಹೈ ಕಲಿಯುಗ, ದೂಸರೆ ತರಫ್ ಹೈ ಸತ್ಯುಗ್. ಒಂದು ಕಡೆ ಕಲಿಯುಗ ಇದೆ, ಮತ್ತೊಂದು ಕಡೆ ಸತ್ಯುಗ ಇದೆ. ಒಂದ್ ಕಡೆ ಕಲಿಯುಗ ಇದ್ರೆ ಇನ್ನೊಂದ್ ಕಡೆ ಏನಿರ್ತದೆ? ಸತ್ಯುಗ ಇರುತ್ತೆ. ಸಂಗಮ ಯುಗದಲ್ಲಿ ನಾವಿರೋದು. ಈಗ ನಾವು ಸಂಗಮ ಯುಗದಲ್ಲಿ ನಿಂತಿದ್ದೇವೆ. ಎಷ್ಟು ವಂಡರ್ ಇದೆ ಇದು, ಅದ್ಭುತ ಇದೆ. ಯಹಾ ಕರೋಡೋ ಮನುಷ್ಯ ಹೇ. ಇಲ್ಲೇನಿದ್ದಾರೆ? ಕಲಿಯುಗ ಮತ್ತು ಸತ್ಯುಗದ ಮಧ್ಯದ ಸಂಗಮ ಯುಗದಲ್ಲಿ ನಾವು ನೋಡ್ತಿದ್ದೇವೆ. ಇಲ್ಲಿ ಕರೋಡು ಕೋಟಿಗಟ್ಟಲೆ ಮನುಷ್ಯರಿದ್ದಾರೆ. ಸತ್ಯುಗದಲ್ಲಿ ಕೇವಲ 9 ಲಕ್ಷ ಜನಸಂಖ್ಯೆ ಇರುತ್ತೆ. ಬಾಕಿ ಸಬ್ ಕಾ ಕ್ಯಾ ಹುವಾ? ಹಾಗಾದ್ರೆ ಇನ್ನುಳಿದವ್ರದೆಲ್ಲ ಏನಾಯ್ತು ಕತೆ? ಅವ್ರದೆಲ್ಲ ಗತಿ ಏನಾಯ್ತು? ವಿನಾಶ ಹೋ ಜಾತಾ ಹೇ, ವಿನಾಶವಾಗಿ ಬಿಡುತ್ತಾರೆ ಅಥವಾ ವಿನಾಶ ಆಗತ್ತೆ. ಬಾಪ್ ಆತೆ ಹಿ ಹೇ, ಬಾಬಾ ಬರೋದೇ ಹೊಸ ಜಗತ್ತಿನ ಸ್ಥಾಪನೆಯನ್ನ ಮಾಡ್ಲಿಕ್ಕೆ. ಬ್ರಹ್ಮ ಬಾಬಾರವರ ಮೂಲಕ ಸ್ಥಾಪನೆ ಆಗತ್ತೆ ಅಂತಾರೆ ಬಾಬಾ. ಫಿರ್ ಪಾಲನಾ ಭಿ ಹೋತಿ ಹೇ 2 ರೂಪ ಮೇ. ಆಮೇಲೆ 2 ರೂಪದಲ್ಲಿ ಪಾಲನೆ ಕೂಡ ನಡೆಯುತ್ತೆ. ऐसे तो नहीं 4 ಭುಜಾ ವಾಲೆ ಕೋಯಿ ಮನುಷ್ಯ ಹೋಂಗೆ. ಈ ರೀತಿನೂ ಅಲ್ಲ, 4 ಭುಜ ಉಳ್ಳಂತ ಯಾವ್ದಾದ್ರು ಮನುಷ್ಯರು ಇರ್ತಾರೇನೋ? ಇಲ್ಲ. ಫಿರ್ ತೋ ಶೋಭಾ ಹಿ ನಹಿ ಹೇ. 4 ಭುಜ ಇದ್ರೆ ಏನ್ ಶೋಭೆ ಇರುತ್ತೆ? 4 ಭುಜ ಇದ್ರೆ ಆಶ್ಚರ್ಯ ಪಡ್ತಾರ. ಮಗು ಹುಟ್ಟಿದೆ ಅಂತ ಅದಕ್ಕೆ 4 ಕೈ ಇದೆ ಅಂತೆ, 4 ಕಾಲಿದೆ ಅಂತ ಹೇಳ್ತಾರೆ ತಾನೆ. ಅದು ಶೋಭೆ ಅಲ್ಲ. 2 ಭುಜ ಇರ್ಬೇಕು, ಅದು ನಾರ್ಮಲ್ ಆಗಿರುತ್ತೆ. ಹಾಗೆ ಬಾಬಾ ಹೇಳ್ತಾರೆ ದೇವತೆಗಳಿಗೂ ಕೂಡ 4 ಕೈ ಇರೋದಿಲ್ಲ. ಹಾಗೇನಾದ್ರೂ ಇದ್ರೆ ಅದು ಶೋಭೆ ಅಲ್ಲ. ಒಂದು ಶಕ್ತಿಯ ಪ್ರತೀಕ ಆಗಿದೆ ಅಷ್ಟೇ. ಆ ರೀತಿ ಸ್ಥೂಲವಾಗೇನು ಕೈಗಳು ಇರೋದಿಲ್ಲ. ಇನ್ನು 4 ಭುಜ ಲಕ್ಷ್ಮಿಗೆ, ನಾರಾಯಣನಿಗೆ ಅಂದ್ರೆ ಅದು ಪ್ರವೃತ್ತಿಯ ಸಂಕೇತವಾಗಿರುತ್ತೆ. ಬಾಬಾ ಹೇಳ್ತಾ ಇದ್ದಾರೆ ಬಚ್ಚೋಂ ಕೋ ಭಿ ಸಮझा देते हैं ಚತುರ್ಭುಜ ಹೈ. ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ ಚತುರ್ಭುಜ ಯಾರು? ಶ್ರೀ ಲಕ್ಷ್ಮಿ ಶ್ರೀ ನಾರಾಯಣರ ಕಂಬೈನ್ಡ್ ರೂಪ. ಶ್ರೀ ಅರ್ಥಾತ್ ಶ್ರೀ ಅಂದ್ರೇನೆ ಶ್ರೇಷ್ಠ. ತ್ರೇತಾ ಮೇ 2 ಕಲಾ ಕಮ್ ಹೋ ಜಾತಿ ಹೈ. ತ್ರೇತಾಯುಗದಲ್ಲಿ ಏನಾಗೋಗ್ಬಿಡುತ್ತೆ? 2 ಕಲೆ ಕಡಿಮೆ ಆಗೋಗ್ಬಿಡುತ್ತೆ. ತೋ ಬಚ್ಚೋಂ ಕೋ ಜೋ ನಾಲೆಜ್ ಅಭಿ ಮಿಲ್ತಿ ಹೈ ಇಸ್ಕಿ ಸ್ಮೃತಿ ಮೇ ರಹನಾ ಹೈ. ಮಕ್ಕಳಿಗೆ ಈಗ ನಾಲೆಜ್ ಸಿಕ್ಕಿದೆ. ಈಗ ಮಕ್ಕಳೇನ್ ಮಾಡ್ಬೇಕು? ಇದ್ರ ನಾಲೆಜಿನ ಸ್ಮೃತಿಯಲ್ಲಿ ಇರ್ಬೇಕು. ಮುಖ ಹೈ ಹಿ 2 ಅಕ್ಷರ, ಮುಖ್ಯ ಹೈ ಹಿ 2 ಅಕ್ಷರ. ಮುಖ್ಯವಾದದ್ದು 2 ಅಕ್ಷರ. ಯಾವ್ದದು? ತಂದೆಯನ್ನ ನೆನಪು ಮಾಡ್ರಿ ಅನ್ನುವಂಥದ್ದು. ದೂಸರೆ ಕೋಯಿ ಕಿ ಸಮಜ್ ಮೇ ನಹಿ ಆಯೇಗಾ. ಮತ್ತಿದು ಬೇರೆ ಯಾರ್ದು ತಿಳುವಳಿಕೆಗೆ ಬರೋದೇ ಇಲ್ಲ. ಬಾಬಾನೇ ಪತಿತ ಪಾವನ ಸರ್ವಶಕ್ತಿವಂತ ಆಗಿದ್ದಾರೆ. ಗಾಯನ ಮಾಡ್ತಾರೆ, ಬಾಬಾ ಆಪನೆ ಹಮ್ಕೋ ಸಾರಾ ಆಸ್ಮಾನ್ ಧರ್ತಿ ಸಬ್ ಕುಚ್ ದೇ ದಿಯಾ. ಬಾಬಾ ನನಗೆ ನೀವು ಆಕಾಶ ಭೂಮಿ ಎಲ್ಲವನ್ನ ಕೊಟ್ಬಿಟ್ರಿ ಅಂತ. ऐसे कोई चीज नहीं जो न दी हो. ಬಾಬಾ ನಮ್ಗೆ ಇದಿಲ್ಲ ಅನ್ನುವಂಥದ್ದು ಯಾವುದೂ ಉಳಿಸೋದಿಲ್ಲ. ಎಲ್ಲವನ್ನೂ ಕೊಟ್ಟು ಬಿಡ್ತಾರೆ. ಸರ್ವ ಪ್ರಾಪ್ತಿಗಳನ್ನ ಕೊಟ್ಟು ಬಿಡ್ತಾರೆ. ಸಾರೆ ವಿಶ್ವಕ ರಾಜ್ಯ ದೇ ದಿಯಾ ಹೈ. ಇಡೀ ವಿಶ್ವದ ರಾಜ್ಯವನ್ನೇ ಬಾಬಾ ನಾವು ಮಕ್ಕಳಿಗೆ ಕೊಡ್ತಾರೆ. ತುಮ್ ಜಾನ್ತಿ ಹೋ ಯ ಲಕ್ಷ್ಮೀ ನಾರಾಯಣ್. ನಿಮ್ಗೆ ಗೊತ್ತಿದೆ ಈ ಲಕ್ಷ್ಮೀ ನಾರಾಯಣರು ವಿಶ್ವದ ಮಾಲೀಕರಾಗಿದ್ರು. ಫಿರ್ ಡ್ರಾಮಾ ಕ ಚಕ್ರ ಫಿರ್ತಾ ಹೈ. ಆಮೇಲೆ ಡ್ರಾಮಾ ಚಕ್ರ ಏನಾಗುತ್ತೆ? ತಿರುಗುತ್ತೆ. ಸಂಪೂರ್ಣ ನಿರ್ವಿಕಾರಿ ಬನನಾ ಹೇ ನಂಬರ್ ವಾರ್ ಪುರುಷಾರ್ಥ ಅನುಸಾರ. ನಾವು ಸಂಪೂರ್ಣ ನಿರ್ವಿಕಾರಿ ಆಗ್ಬೇಕಾಗಿದೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ. ಯಹ ಬಿ ಜಾನ್ತಿ ಹೂ ವಿಕಾರಿ ಸೆ ನಿರ್ವಿಕಾರಿ, ನಿರ್ವಿಕಾರಿ ಸೆ ವಿಕಾರಿ. ನಿಮ್ಗೆ ಗೊತ್ತಿದೆ ವಿಕಾರಿಯಿಂದ ನಿರ್ವಿಕಾರಿ, ನಿರ್ವಿಕಾರಿಯಿಂದ ಮತ್ತೆ ವಿಕಾರಿ, ಹೀಗೆ 84 ಜನ್ಮದ ಪಾತ್ರ ನಾವು ಎಷ್ಟ್ ಸಲ ಮಾಡಿದೀವಿ? ಅನ್ಗಿನತ್ ಅಲ್ವಾ? ಅಷ್ಟು ಸಲ, ಬಹಳ ಸಲ, ಎಣಿಸ್ಲಿಕ್ಕೆ ಆಗದಷ್ಟು ಸಲ. ಬಾಬಾ ಹೇಳ್ತಾರೆ ಉಸ್ಕಿ ಗ್ಲಾನಿ ನಹಿ ಕರ್ ಸಕ್ತೆ, ಆದಮ್ ಶುಮಾರಿ ಭಲ್ ಗಿಂತಿ ಕರ್ ಲೇತೆ ಹೈ. ಬಾಬಾ ಹೇಳ್ತಿದ್ರೆ ಆತ್ಮಗಳ ಸಂಖ್ಯೆನ ಎಣಿಸ್ಲಿಕ್ಕೆ ಆಗೋದಿಲ್ಲ. ಜನಸಂಖ್ಯಾ ಗಣತಿ ಮಾಡ್ತಾರೆ. बाकी है जो तुम तमो प्रधान से सतो प्रधान से तमो प्रधान बनते हो, इनका हिसाब नहीं निकल सकते कितना बार बने. ಎಷ್ಟು ಸಲ ನಾವು ಪ್ರಧಾನದಿಂದ ತಮೋ ಪ್ರಧಾನ ಆಗಿದ್ದೀವಿ, ಆಮೇಲೆ ಮತ್ತಂಗೆ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಎಷ್ಟು ಸಲ ಆಗಿದ್ದೀವಿ? ಇದನ್ನ ಯಾರಾದ್ರೂ ಎಣಿಸ್ಲಿಕ್ಕಾಗತ್ತಾ? ಇದನ್ನ ಯಾರು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬಾ ಹೇಳ್ತಾರೆ
बाबा कहते 5000 वर्ष का यह चक्र है। ಎಷ್ಟು ವರ್ಷದ ಇದು ಚಕ್ರ? 5000 ವರ್ಷದ ಚಕ್ರ. ಯಾ ठीक है, ಇದು ಬಹಳ ಸರಿಯಾಗಿದೆ. लाखों वर्ष के बाद तो याद भी नहीं रह सके अपने अभी तुम्हारे में गुणों की धारणा होती है। ಈಗ ನಿಮ್ಮಲ್ಲಿ ಗುಣಗಳ ಧಾರಣೆ ಆಗುತ್ತೆ. ಜ್ಞಾನ का तीसरा नेत्र मिला हुआ है, ಜ್ಞಾನದ ಮೂರನೇ ನೇತ್ರ ನಾವು ಮಕ್ಕಳಿಗೆ ಸಿಕ್ಕಿದೆ. ಇನ್ನು आंखों से तुम पुरानी दुनिया को देखते हो, ಈ ಕಣ್ಣುಗಳಿಂದ ನೀವು ಹಳೆಯ ಜಗತ್ತನ್ನು ನೋಡ್ತೀರಿ ಅಂತಾರೆ ಬಾಬಾ. तीसरा नेत्र जो मिलता है उनसे नई दुनिया को देखना है, ಈ ಕಣ್ಣುಗಳಿಂದ ನೀವು ಹಳೆಯ ಜಗತ್ತನ್ನ ನೋಡ್ತೀರಿ. ಮೂರನೇ ನೇತ್ರ ಏನು ನೀವು ಮಕ್ಕಳಿಗೆ ಸಿಗುತ್ತೆ, ಬಾಬಾ ಹೇಳ್ತಾರೆ ಅದರಿಂದ ನೀವು ಹೊಸ ಜಗತ್ತನ್ನ ನೋಡ್ತೀರಿ. ಯಾವ್ದದು ಮೂರನೇ ನೇತ್ರ? ಜ್ಞಾನದ ನೇತ್ರ ತಾನೆ. ಯ ದುನಿಯಾ ತೋ ಕೋಯಿ ಕಾಮ್ ಕಿ ನಹಿ ರಹಿ ಹೈ. ನೀವೀಗ ದಿವ್ಯ ದೃಷ್ಟಿಯಿಂದ ಹೊಸ ಜಗತ್ತನ್ನೇ ನೋಡ್ತೀರಿ. ಬಾಬಾ ಹೇಳ್ತಾರೆ ತಾನೆ ಮಕ್ಕಳು, ಈ ಜಗತ್ತ ನೋಡಿದ್ರು ನೋಡ್ದಂಗಿರಿ. ಹಂಗಂದ್ರೆ ಯಾವ ಜಗತ್ತು ನೋಡ್ಬೇಕು? ಹೊಸ ಜಗತ್ತು. ಯಾಕೆ ಈ ಜಗತ್ತನ್ನ ನೋಡ್ಬಾರ್ದಂದ್ರೆ ಈಗ ಇದು ಯಾವ ಕೆಲಸಕ್ಕೂ ಬಾರದಂತೆ ಆಗ್ಬಿಟ್ಟಿದೆ, ಹಳೆಯ ಜಗತ್ತಾಗೋಗ್ಬಿಟ್ಟಿದೆ. ನೈ ಅವರು ಪುರಾಣಿ ದುನಿಯಾ ಮೇ ಫರ್ಕ್ ದೇಖೋ ಕಿತ್ನಾ ಹೈ. ಹೊಸದು ಮತ್ತು ಹಳೆಯ ಜಗತ್ತಿನ ಮಧ್ಯದಲ್ಲಿ ನೋಡ್ರಿ ಎಷ್ಟೊಂದು ವ್ಯತ್ಯಾಸ ಇದೆ. तुम जानते हो हम ही नई दुनिया की मालिक थे, फिर 84 जन्म लेते लेते यह बने हैं. ನಿಮ್ಗೆ ಗೊತ್ತಿದೆ ನಾವೇ ಹೊಸ ಜಗತ್ತಿನ ಮಾಲೀಕರಾಗಿದ್ವಿ, ನಂತರ 84 ಜನ್ಮ ತಗೊಂಡು ಈ ರೀತಿ ಆಗ್ಬಿಟ್ಟಿದ್ದೇವೆ. ಅಚ್ಚಿ ರೀತಿ ಯಾದ್ ರಖನಾ ಚಾಹಿಯೆ. ಇದನ್ನ ನಾವು ಚೆನ್ನಾಗಿ ನೆನ್ಪಲ್ಲಿ ಇಟ್ಕೋಬೇಕು. और फिर दूसरों को भी समझाना है कैसे हम यह बनते हैं. ಬೇರೆಯವ್ರಿಗೂ ಕೂಡ ಇದನ್ನ ತಿಳಿಸ್ಕೊಡ್ಬೇಕು ಯಾವ ರೀತಿ ನಾವು ಇದಾಗ್ತೇವೆ. ಬ್ರಹ್ಮನಿಂದ ವಿಷ್ಣು, ಮತ್ತೆ ವಿಷ್ಣುನಿಂದ ಬ್ರಹ್ಮ ಆಗ್ತೇವೆ. ಬ್ರಹ್ಮ और ವಿಷ್ಣು का फर्क देखते हो ना. ಬ್ರಹ್ಮ ಮತ್ತು ವಿಷ್ಣುವಿನ ವ್ಯತ್ಯಾಸವನ್ನ ನೋಡ್ತಾ ಇದ್ದೀರಿ ತಾನೆ. विष्णु कैसे सजे सजाया बैठा है और ये ब्रह्मा कैसे साधारण बैठा है. ವಿಷ್ಣು ನೋಡಿದ್ರೆ ಎಷ್ಟು ಶೃಂಗಾರ ಮಾಡ್ಕೊಂಡಿದ್ದಾನೆ, ಬ್ರಹ್ಮ ನೋಡಿದ್ರೆ ಎಷ್ಟು ಸಿಂಪಲ್ ಕೂತಿದ್ದಾರೆ. ನೀವು ಮಕ್ಕಳಿಗೆ ಗೊತ್ತಿದೆ ಯ ಬ್ರಹ್ಮ ವಹ ವಿಷ್ಣು ಬನ್ನೇ ವಾಲ ಹೈ. ನಿಮಗೆ ಗೊತ್ತಿದೆ ಇದೇ ಬ್ರಹ್ಮ ಎಷ್ಟು ಸಾಧಾರಣ ರೀತಿಯಲ್ಲಿ ಕುಳಿತಿದ್ದಾನೋ, ಇವರೇ ಮುಂದೆ ಏನಾಗೋರಿದ್ದಾರೆ? ವಿಷ್ಣು ಆಗೋರಿದ್ದಾರೆ. ಕಿಸ್ಕೋ ಸಮझाना भी बहुत सहज. ಈ ಜ್ಞಾನ ಯಾರಿಗೆ ತಿಳಿಸ್ಕೊಡೋದಕ್ಕೆ ಏನಿದೆ, ಇದು ಬಹಳ ಸಹಜವಾದದ್ದು ಅಂತಾರೆ ಬಾಬಾ. ಬ್ರಹ್ಮ ವಿಷ್ಣು ಶಂಕರ್ ಕಾ ಆಪಸ್ ಮೇ ಕ್ಯಾ ಸಂಬಂಧ ಹೈ. ಬ್ರಹ್ಮ ವಿಷ್ಣು ಶಂಕರರ ಮಧ್ಯದಲ್ಲಿ ಪರಸ್ಪರಲ್ಲಿ ಏನ್ ಸಂಬಂಧ ಇದೆ? ನೀವು ಮಕ್ಕಳಿಗೆ ಇದು ಗೊತ್ತಿದೆ. ಈ ವಿಷ್ಣು ಎರಡು ರೂಪದ ಲಕ್ಷ್ಮೀ ನಾರಾಯಣ ಆಗಿದ್ದಾರೆ. ಇದೇ ವಿಷ್ಣು ದೇವತಾ ಸೋ ಯ ಮನುಷ್ಯ ಬ್ರಹ್ಮ ಬಂದಿದೆ. ವಿಷ್ಣು ದೇವತಾ ಆಗಿರೋರು ಏನಾಗ್ಬಿಡ್ತಾರೆ? ಕಲಿಯುಗದಲ್ಲಿ ಮನುಷ್ಯರಾಗ್ಬಿಡ್ತಾರೆ. ವಿಷ್ಣು ಸತ್ಯುಗ ಹೇ. ವಿಷ್ಣು ಎಲ್ಲಿಯವನು? ಸತ್ಯುಗದವರು ಅಂತಾರೆ ಬಾಬಾ. ಬ್ರಹ್ಮ ಯಹ ಕಾ ಹೇ. ಬ್ರಹ್ಮ ಸಂಗಮ ಯುಗದವರು. ಬಾಪ್ನೇ ಸಮझाया है ಬ್ರಹ್ಮ ಸ ವಿಷ್ಣು ಬನನ. ಬಾಬಾ ಮಕ್ಕಳು ತಿಳಿಸ್ಕೊಟ್ಟಿದ್ದಾರೆ ಬ್ರಹ್ಮನಿಂದ ವಿಷ್ಣು ಆಗ್ಲಿಕ್ಕೆ ಎಷ್ಟು ಸಮಯ ಬೇಕು? 1 ಸೆಕೆಂಡ್ ಸಾಕು. ಫಿರ್ ವಿಷ್ಣು ಸೋ ಬ್ರಹ್ಮ ಬನ್ನೆ ಮೇ 5000 ವರ್ಷ ಲಗ್ತೆ ಹೇ ತತತ್ವಂ. ಹಾಗೆ ನೀವು ಕೂಡ ಮನುಷ್ಯರಿಂದ ದೇವತಾ ಆಗ್ಲಿಕ್ಕೆ 1 ಸೆಕೆಂಡ್ ಸಾಕು, ಆದ್ರೆ ದೇವತಾ ಇದ್ದರು ಮನುಷ್ಯ ಆಗ್ಲಿಕ್ಕೆ 84 ಜನ್ಮ 5000 ವರ್ಷ ತಗೊಂಡ್ರಿ. ಕೇವಲ ಏಕ ಬ್ರಹ್ಮ ಕಿ ತೋ ಬಾತ್ ನಹಿ ಬಂತೆ ಹೇ. ಬ್ರಹ್ಮ ಬಾಬರ್ದಷ್ಟೇ ಮಾತನ್ನ ಇಲ್ಲಿ ಹೇಳ್ತಾ ಇಲ್ಲ ಬಾಬಾ. ಯ ಬಾತೆ ಸಿವಾಯ್ ಬಾಪಕ್ಕೆ ಅವ್ರ ಕೊಯಿ ಸಮझा ನ ಸಕೆ. ಈ ಮಾತುಗಳನ್ನ ಬಾಬಾವ್ರ ಹೊರತಾಗಿ ಬೇರೆಯವ್ರು ಯಾರು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಹ ಕೊಯಿ ಮನುಷ್ಯ ಗುರು ಕಿ ಬಾತ್ ನಹಿ ಹೇ. ಇಲ್ಲಿ ಯಾವುದೇ ಮನುಷ್ಯ ಗುರುವಿನ ಮಾತನ್ನ ಬಾಬಾ ಹೇಳ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಇನ್ಕಾ ಭಿ ಗುರು ಶಿವ್ ಬಾಬಾ ಹೇ. ಇವ್ರಿಗೂ ಗುರು ಯಾರಿಗೆ? ಬ್ರಹ್ಮ ಬಾಬಾರವ್ರಿಗೂ ಕೂಡ ಗುರು ಯಾರು? ಶಿವ್ ಬಾಬಾ ಆಗಿದ್ದಾರೆ. ನೀವು ಮಕ್ಕಳಿಗೂ ಕೂಡ ಬ್ರಾಹ್ಮಣರಿಗೂ ಕೂಡ ಗುರು ಯಾರು? ಶಿವ್ ಬಾಬಾನೇ ಆಗಿದ್ದಾರೆ. ಉನ್ಕೋ ಸದ್ಗುರು ಕಹಾ ಜಾತಾ ಹೇ. ಈ ರೀತಿ ಬ್ರಹ್ಮ ಬಾಬರಿಗೆ ಯಾರು ಗುರು, ನಾವು ಬ್ರಾಹ್ಮಣರಿಗೆ ಯಾರು ಗುರು ಆಗಿದ್ದಾರೋ ಅವ್ರಿಗೆ ಸದ್ಗುರು ಅಂತ ಹೇಳಲಾಗುತ್ತೆ. ತೋ ಬಚ್ಚೋ ಕೋ ಶಿವ್ ಬಾಬಾ ಕೋ ಹಿ ಯಾದ್ ಕರ್ನಾ ಹೇ. ಹಾಗಾದ್ರೆ ಮಕ್ಕಳು ಯಾರನ್ನ ನೆನ್ಪು ಮಾಡ್ಬೇಕು? ಶಿವ್ ಬಾಬಾ ಅವ್ರನ್ನೇ ನೆನ್ಪು ಮಾಡ್ಬೇಕು. ಕೋಯಿ ಕೋ ಭಿ ಸಮझाना तो बहुत सहज है ಶಿವ್ ಬಾಬಾ ಕೋ ಯಾದ್ ಕರು. ಬೇರೆ ಯಾರಿಗೆ ಜ್ಞಾನ ತಿಳಿಸ್ಕೊಡೋದು ಬಹಳ ಸಹಜ. ಈ ಮಾತನ್ನಂತೂ ಯಾರಾದ್ರೂ ಹೇಳ್ಬಹುದು, ಶಿವ ತಂದೆಯನ್ನ ನೆನಪು ಮಾಡ್ರಿ ಅಂತ. ತೋ ಭಗವಾನ್ ಬಚ್ಚೋ ಕೋ ಕಹತೆ ಮುझ ಬಾಬಾ ಕೋ ಯಾದ್ ಕರು. ಭಗವಂತ ನಾವು ಮಕ್ಕಳಿಗೆ ಹೇಳ್ತಾರೆ ಏನಂತ? ಮಕ್ಕಳೇ ನೀವು ನನ್ನನ್ನ
ನೆನಪು ಮಾಡ್ರಿ. ಯಾದ ಕರ್ನಾ ಕಿತನಾ ಸಹಜ. ನೆನಪು ಮಾಡೋದು ಎಷ್ಟೊಂದು ಸಹಜ ಆಗಿದೆ. ಬಚ್ಚಾ ಪೈದಾ ಹೋತಾ ಹೇ और छठ मामा उनके मुख से आपे ही निकलता है. ಮಗು ಜನ್ಮ ತಗೊಳ್ತಿದ್ದಂಗೆ ತಕ್ಷಣ ಮಾ ಮಾ ಅಂತ ಬಾಯಿಂದ ಹೇಳಲಿಕ್ಕೆ ಶುರು ಮಾಡ್ಬಿಡುತ್ತೆ. ಮಾ ಬಾಪ್ಗೆ ಸಿವಾಯ್ ಅವ್ರ ಕೊಯ್ ಪಾಸ್ ನಹಿ ಜಾಯೇಗಾ. ಹಂಗೆ ಸ್ವಲ್ಪ ದೊಡ್ಡದಾಗ್ಬಿಟ್ರೆ ಅವರು ತಂದೆ ತಾಯಿ ಬಿಟ್ರೆ ಬೇರೆ ಯಾರ ಬಳಿನೋ ಅದು ಹೋಗೋದೇ ಇಲ್ಲ. ಮಾ ಮರ್ ಜಾತಿ वह फिर और बात है. पहले है माँ और बाप, फिर पीछे और मित्र संबंधी आगे होते हैं. ತಾಯಿ ದೇಹವನ್ನ ಬಿಟ್ಟಿದೆ ಆದ್ರೆ ಆ ಮಗು ಮತ್ತೆ ಬೇರೆ ಬೇರೆಯವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡಿರುತ್ತಷ್ಟೇ. ಇಲ್ಲ ಅಂದ್ರೆ ತಾಯಿ ತಂದೆಯನ್ನ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ. ಬಾಬಾ ಹೇಳ್ತಿದ್ದಾರೆ, ಮೊದಲು ತಂದೆ ತಾಯಿ ತಂದೆ, ನಂತರ ಬೇರೆ ಬೇರೆ ಮಿತ್ರ ಸಂಬಂಧಿಕರು ಇರುತ್ತಾರೆ. ಉಸ್ಮೇ ಬಿ ಜೋಡಿ ಜೋಡಿ ಹೋಗಿ. ಅದ್ರಲ್ಲೂ ಆ ಸಂಬಂಧಿಕರು ಇರ್ತಾರಲ್ಲ, ಅವರು ಕೂಡ ಏನಿರ್ತಾರೆ, ಜೋಡಿ ಜೋಡಿನೇ ಇರ್ತಾರೆ. ಕಾಕ ಕಾಕಿ, ಮಾಮ ಮಾಮಿ, ಚಿಕ್ಕಪ್ಪ ಚಿಕ್ಕಮ್ಮ, ಹಿಂಗೆ ಜೋಡಿ ಜೋಡಿ ಇರ್ತಾರೆ. ಬಾಬಾ ಹೇಳ್ತಾರೆ, ಕುಮಾರಿ ಹೋಗಿ ತೋ ಫಿರ್ ಬಡಿ ಹೋತಿ, ಕೊಯ್ ಚಾಚಿ ಕಹೆಂಗೆ, ಕೊಯ್ ಮಾಮಿ ಕಹೆಂಗೆ. ಬಾಬಾ ಹೇಳ್ತಾರೆ, ಮೊದ್ಲು ಕುಮಾರಿ ಇರ್ತಾಳೆ, ಆ ಕುಮಾರಿ ಹೋಗಿ ವಿವಾಹ ಆಗ್ತಾಳೆ, ದೊಡ್ಡೋಳಾದ್ಮೇಲೆ ವಿವಾಹ ಆಗ್ತಾಳೆ. ಅವಾಗ ಅವಳು ಯಾರಿಗೋ ಚಾಚಿ ಆಗ್ತಾಳೆ, ಯಾರಿಗೋ ಮಾಮಿ ಆಗ್ತಾಳೆ. ಮೊದ್ಲು ಕುಮಾರಿ ಯಾರು ಇರುದಿಲ್ಲ, ಅವಳಿಗೆ ಯಾವ ಸಂಬಂಧನೇ ಇರುದಿಲ್ಲ, ತಂದೆ ತಾಯಿ ಅಷ್ಟೇ. ಆಮೇಲೆ ಚಾಚಿ ಮಾಮಿ ಎಲ್ಲನೂ ಅತ್ತೆ ಸೊಸೆ ಏನೇನೋ ಆಗ್ಬಿಡ್ತಾಳೆ. ಅಭಿ ತುಮ್ಕೋ ಬಾಬಾ ಸಮझाते हैं तुम सब भाई भाई हो. ಈಗ ನೀವು ಮಕ್ಕಳು ಇವೆಲ್ಲವನ್ನ ತಿಳ್ಕೊಂಡಿದ್ದೀರಿ, ನೀವೆಲ್ಲರೂ ಏನಾಗಿದ್ದೀರಿ, ಭಾಯಿ ಭಾಯಿ, ಸಹೋದರ ಸಹೋದರಿ ಆಗಿದ್ದೀರಿ. ಬಸ್ ಅವ್ರ ಸಬ್ ಸಂಬಂಧ ಹೇ, ಸಂಬಂಧ ಕ್ಯಾನ್ಸಲ್ ಕರ್ತೆ. ಈ ಸಂಬಂಧ ಬಿಟ್ರೆ ತಂದೆ, ಶಿವಬಾಬಾ ತಂದೆ, ನಾವೆಲ್ಲ ಮಕ್ಕಳು, ಸಹೋದರ ಸಹೋದರರು. ಇನ್ನುಳಿದ ಸಂಬಂಧಗಳೆಲ್ಲ ಕ್ಯಾನ್ಸಲ್. ಚಾಚಾ ಚಾಚಿ ಮಾಮ ಮಾಮಿ ಎಲ್ಲಾ ಸಂಬಂಧ ಕ್ಯಾನ್ಸಲ್. ಯಾಕೆಂದ್ರೆ ನಾವೆಲ್ಲ ಈಗ ಸಹೋದರ ಸಹೋದರರು ತಾನೆ. ಭಾಯಿ ಭಾಯಿ ಸಮझेंगे तो एक ಬಾಬಾ को याद करेंगे. ನಮ್ಮನ್ನ ನಾವು ಸಹೋದರ ಸಹೋದರ ಅಂತ ತಿಳ್ಕೊಂಡ್ರೆ ನಮ್ಗೆಲ್ಲರಿಗೂ ಯಾರು ನೆನಪಾಗ್ತಾರೆ, ಬಾಬಾ ನೆನಪಾಗ್ತಾರೆ. ಬಾಬಿ ಕತೆ ಬಚ್ಚೋ ಮುझ ಏಕ್ ಬಾಬಾ ಕೋ ಯಾದ್ ಕರೋ. ಬಾಬಾನ ಹೇಳ್ತಾರೆ, ಮಕ್ಕಳೇ ನೀವು ನನ್ನನ್ನ ಒಬ್ಬನನ್ನೇ, ತಂದೆ ಒಬ್ಬನ ನನ್ನನ್ನೇ ನೆನಪು ಮಾಡ್ರಿ. ಕಿತನಾ ಬಡ ಬೇಹದ್ ಕಾ ಬಾಪ್ ಹೈ. ಎಷ್ಟು ದೊಡ್ಡ ಬೇಹದ್ದಿನ ತಂದೆ ಆಗಿದ್ದಾರೆ ಇವರು. ವ ಬಡ ಬಾಬಾ ತುಮಕೋ ಬೇಹದ್ ಕಾ ವರ್ಷ ದೇನೆ ಆಯೆ ಹೈ. ಇವರು ದೊಡ್ಡ ತಂದೆ, ನಾವು ಮಕ್ಕಳಿಗೆ ಬೇಹದ್ದಿನ ಆಸ್ತಿಯನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ಘಡಿ ಘಡಿ ಕತೆ ಹೇ, ಬಾರಿ ಬಾರಿ ಬಾಬಾ ಹೇಳೋದೇನೋ, ಮನ್ ಮನ ಭವ, ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನ ನೆನಪು ಮಾಡ್ರಿ. ಈ ಮಾತನ್ನು ಎಂದೂ ಮರಿಬೇಡಿ. ದೇಹ ಅಭಿಮಾನ್ ಮೇ ಆನೆ ಸೆ ಹಿ ಭೂಲ್ ಜಾತೆ ಹೈ. ಆದ್ರೆ ಮಾತು ಮರೆಯೋದು ಯಾವಾಗ, ದೇಹಾಭಿಮಾನ ಬಂದಾಗ. ಮೊದಲು ಮೊದಲು ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ಳಿ. ನಾವು ಆತ್ಮ ಸಾಲಿಗ್ರಾಮಗಳಾಗಿದ್ದೇವೆ ಮತ್ತು ಒಬ್ಬ ತಂದೆಯನ್ನೇ ನಾವು ನೆನಪು ಮಾಡ್ಬೇಕಂತಾರೆ ಬಾಬಾ. ಬಾಬಾ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ, ನಾನು ಪತಿತ ಪಾವನನಾಗಿದ್ದೇನೆ, ನನ್ನನ್ನ ನೆನಪು ಮಾಡೋದ್ರಿಂದ ನಿಮ್ಮ ಬ್ಯಾಟ್ರಿ ಏನಾಗುತ್ತೆ, ತುಂಬುತ್ತೆ. ನನ್ನ ನೆನಪು ಮಾಡದೆ ಇದ್ರೆ ಬ್ಯಾಟ್ರಿ ಖಾಲಿ ಆಗೋಗ್ಬಿಡುತ್ತೆ. ಬಾಬಾ ಹೇಳ್ತಿದ್ರೆ, ಖಾಲಿ ಆಗಿರುವಂತ ಬ್ಯಾಟ್ರಿ ತುಂಬಬೇಕು ಅಂತಂದ್ರೆ, ಭರ್ಪೂರ್ ಆಗ್ಬೇಕಂದ್ರೆ ನನ್ನನ್ನ ನೆನಪು ಮಾಡ್ರಿ. ಯಾವಾಗ ಆತ್ಮರೂಪಿ ಬ್ಯಾಟ್ರಿ ತುಂಬುತ್ತೆ ಅವಾಗ ಆತ್ಮ ಸತೋ ಪ್ರಧಾನ ಆಗುತ್ತೆ. ಬಾಬಾ ಹೇಳ್ತಾರೆ, ನೀರಿನ ಗಂಗೆಯಿಂದ ಜನ್ಮ ಜನ್ಮಾಂತರ ಸ್ನಾನ ಮಾಡ್ತಾ ಬಂದಿದ್ದೀರಿ, ಆದ್ರೆ ಯಾರು ಪಾವನಾಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ನೀರು ಹೇಗೆ ಪತಿತರನ್ನ ಪಾವನ ಮಾಡುತ್ತೆ, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಜ್ಞಾನದಿಂದಲೇ ಸದ್ಗತಿ ಆಗುತ್ತೆ ಅಂತಾರೆ ಬಾಬಾ. ಈ ಸಮಯದಲ್ಲಿದೆ ಪಾಪಾತ್ಮಗಳ ಸುಳ್ಳು ಜಗತ್ತು ಅಂತಾರೆ ಬಾಬಾ. ಅದಕ್ಕೆ ಇಲ್ಲಿ ಏನೇ ಹೊರಗಡೆ ವ್ಯವಹಾರ ವ್ಯಾಪಾರ ಏನೇ ಮಾತುಕತೆ ಆಡಿದ್ರು ಅವ್ರು ಏನಾಗಿರ್ತಾರೆ, ಪಾಪಾತ್ಮಗಳೇ ಆಗಿರ್ತಾರೆ. ಪಾಪಾತ್ಮಗಳ ಜೊತೆಯಲ್ಲೇ ಮಾಡ್ಬೇಕಾಗತ್ತೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಏನಂತ, ಮನ್ಸ ವಾಚ ಕರ್ಮಣ ಎಲ್ಲಾ ಪಾಪಾತ್ಮ ಆಗ್ಬಿಟ್ಟಿದ್ದಾರೆ. ಅಭಿ ತುಮ್ ಬಚ್ಚೋಂಕೋ ಸಮಜ್ ಮಿಲಿ ಹೇ. ಆದ್ರೆ ಈಗ ನಾವು ಮಕ್ಕಳಿಗೆಲ್ಲ ತಿಳುವಳಿಕೆ ಸಿಕ್ಕಿದೆ ತಾನೆ. ನೀವ್ ಹೇಳ್ತೀರಿ ನಾವು ಈ ಲಕ್ಷ್ಮೀ ನಾರಾಯಣ ಆಗ್ಲಿಕ್ಕೆ ಪುರುಷಾರ್ಥವನ್ನ ಮಾಡ್ತಾ ಇದ್ದೇವೆ ಅಂತ. ಈಗ ನಿಮ್ಮ ಭಕ್ತಿ ಮಾಡುವುದು ಬಂದಾಗಿದೆ. ಏನ್ ಹೇಳ್ತಾರೆ ಬಾಬಾ, ಈಗ ನೀವು ಮಕ್ಕಳು ಭಕ್ತಿ ಮಾಡೋದೇನಾಗಿದೆ, ಬಂದಾಗಿದೆ. ಜ್ಞಾನದಿಂದ ಸದ್ಗತಿ ಆಗುತ್ತೆ. ಸದ್ಗತಿ ಮೇಹೇನಾ, ದೇವತೆಗಳೆಲ್ಲ ಎಲ್ಲಿದ್ದಾರೆ, ಸದ್ಗತಿಯಲ್ಲಿದ್ದಾರೆ ತಾನೆ. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಇದು ಬಹಳ ಜನ್ಮಗಳ ಕೊನೆಯ
ಜನ್ಮ ಆಗಿದೆ. ಬಾಬಾ ಎಷ್ಟು ಸಹಜವಾಗಿ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ತುಂಬ ಕಿತನೆ ಮೆಹನತ್ ಕರ್ತೆವು, ಆದ್ರೆ ನೀವು ಮಕ್ಳು ಏನ್ ಮಾಡ್ತೀರಿ, ಬಹಳಷ್ಟು ಪರಿಶ್ರಮ ಪಡ್ತೀರಿ, ಕಲ್ಪನೂ ಪರಿಶ್ರಮ ಪಡ್ತೀರಿ. ಪುರಾನಿ ದುನಿಯಾಕ್ಕೂ ಬದಲ್ ನೈ ದುನಿಯಾ ಬನಾನಿ ಹೇ. ಹಳೆ ಜಗತ್ತು ವಿನಾಶ ಆಗಿ ಏನಾಗುತ್ತೆ, ಬದಲಾಗಿ ಹೊಸ ಜಗತ್ತು ಆಗತ್ತೆ. ಕತೆ ಹೇನಾ ಭಗವಾನ್ ಜಾದೂಗರ್ ಹೇ. ನೀವ್ ಹೇಳ್ತೀರಿ ತಾನೆ, ಭಗವಂತ ಏನಾಗಿದ್ದಾರೆ, ಜಾದೂಗಾರ, ರತ್ನಾಗರ, ಸೌದಾಗರ ಆಗಿದ್ದಾರೆ, ಜಾದೂಗರ ಆಗಿದ್ದಾರೆ ತಾನೆ. ಪುರಾನಿ ದುನಿಯಾಕ್ಕೂ ಹೆಲ್ ಸೆ ಬದಲ್ ಹೆವನ್ ಬನಾ ದೇತೆ. ಹಳೆ ಜಗತ್ತನ್ನ, ನರಕವನ್ನ ಬದಲಾಯಿಸಿ ಬಾಬಾ ಸ್ವರ್ಗವನ್ನಾಗಿ ಮಾಡ್ತಾರೆ. ಕಿತನಾ ಜಾದೂ ಹೇ, ಇದು ಎಷ್ಟು ಜಾದೂ ಆಗಿದೆ ಅಂತಾರೆ ಬಾಬಾ. ಈಗ ನೀವು ಹೆವನಿನ ರಹವಾಸಿ ಆಗ್ತಾ ಇದ್ದೀರಿ, ಸ್ವರ್ಗದ ರಹವಾಸಿ ಆಗ್ತಾ ಇದ್ದೀರಿ. ನೀವು ಮಕ್ಕಳಿಗೆ ಗೊತ್ತಿದೆ, ಈಗ ನಾವು ಹೆಲ್ಲಿನ ರಹವಾಸಿಗಳು. ಮೊದಲು ನಾವು ಹೆಲ್ಲಿನ ಈಗ ನಾವು ಹೆಲ್ಲಿನ ರಹವಾಸಿ ಆಗಿದ್ದೇವೆ. ಮೊದಲೇನಾಗಿದ್ವಿ, ಹೆವನಿನ ರಹವಾಸಿ ಆಗಿದ್ವಿ. ಹೆಲ್ ಮತ್ತು ಹೆವನ್ ಇದೆರಡು ಏನಾಗಿದೆ, ಬೇರೆ ಬೇರೆ ಆಗಿದೆ ಅಂತಾರೆ ಬಾಬಾ. 5,000 ವರ್ಷದ ಚಕ್ರ ಆಗಿದೆ ಇದು ಅಂತಾರೆ ಬಾಬಾ. ಲಾಖೋ ವರ್ಷಕಿತೋ ಬಾತಿ ನಹಿ ಹೈ. ಲಕ್ಷಾಂತರ ವರ್ಷದ ಮಾತಂತೂ ಇಲ್ಲವೇ ಇಲ್ಲ. ಯಹ ಬಾತೆ ಭೂಲನಾ ನಹಿ ಚಾಹೆ. ಈ ಮಾತುಗಳನ್ನ ಎಂದು ಏನ್ ಮಾಡ್ಬಾರ್ದು, ಮರಿಬಾರ್ದು ಅಂತಾರೆ ಬಾಬಾ. ಭಗವಾನ್ ವಾಚ ಆಗಿದೆ ತಾನೆ, ಕೊಯ್ ಜರೂರ್ ಹೇ ಜೋ ಪುನರ್ಜನ್ಮ ರಹಿತ ಹೇ. ಭಗವಾನ್ ವಾಚಿದೆ ಏನು, ಪುನರ್ಜನ್ಮ ರಹಿತ ಇರೋರು ಒಬ್ರು ಅವಶ್ಯವಾಗಿದ್ದಾರೆ ಅಂತ ಅರ್ಥ ಆಗುತ್ತೆ ತಾನೆ. ಆದ್ರೆ ಶ್ರೀಕೃಷ್ಣನಿಗೆ ಶರೀರ ಇದೆ ಅಂದ್ಮೇಲೆ ಅವನು ಜನ್ಮ ತಗೊಂಡಿದ್ದಾನೆ. ಜನ್ಮ ತಗೊಂಡಿದ್ದಾನೆ ಅಂದ್ಮೇಲೆ ಮರಣ ಹೊಂದುತ್ತಾನೆ. ಮರಣ ಹೊಂದಿದ್ದಾನೆ ಅಂದ್ಮೇಲೆ ಮತ್ತೆ ಜನ್ಮ ತಗೊಳ್ತಾನೆ. ಹಾಗಾದ್ರೆ ಪುನರ್ಜನ್ಮ ರಹಿತ ಶ್ರೀಕೃಷ್ಣ ಅಲ್ಲ ಅಂತ ಅರ್ಥ ಆಗುತ್ತೆ. ಪುನರ್ಜನ್ಮ ರಹಿತ ಒಬ್ರು ಇರ್ಬೇಕು ತಾನೆ. ಅವ್ರಿಲ್ದೇ ಇದ್ರೆ ನಮ್ಮನ್ನ ಜೈಲಿನಿಂದ ಬಿಡಿಸೋರು ಯಾರುನು ಇರೋದೇ ಇಲ್ಲ. ಶಿವಕೋ ಹೇನೆ, ಶಿವಬಾಬರಿಗಂತೂ ಶರೀರ ಇಲ್ಲ. ಬಾಬಾ ಹೇಳ್ತಾರೆ, ಆದ್ರೆ ಅವರಿಗೆ ಮುಖ ಬೇಕಾಗತ್ತಲ್ಲ ಮಾತಾಡ್ಲಿಕ್ಕೆ. ನಾವು ಮಕ್ಕಳಿಗೆ ತಿಳಿಸ್ಕೊಡೋದಕ್ಕೆ, ಓದ್ಸೋದಕ್ಕೆ ಮುಖ ಬೇಕಲ್ವಾ. ಡ್ರಾಮಾನುಸಾರವಾಗಿ ಎಲ್ಲ ಜ್ಞಾನ ಶಿವಬಾಬರವರ ಬಳಿಯೇ ಇದೆ. ಅವರು ಇಡೀ ಕಲ್ಪದಲ್ಲಿ ಒಂದೇ ಬಾರಿ ಬಂದು ನಾವು ಮಕ್ಕಳನ್ನ ದುಃಖಧಾಮದಿಂದ ಸುಖಧಾಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಸುಖ ಶಾಂತಿ ಕಾ ವರ್ಷ ಜರೂರ್ ಬಾಬಾ ಸೆ ಮಿಲಾ ಹೇ. ಸುಖ ಶಾಂತಿ ಆಸ್ತಿ ಅವಶ್ಯವಾಗಿ ಬಾಬಾರವರಿಂದ ನಾವು ಮಕ್ಕಳಿಗೆ ಸಿಕ್ಕಿದೆ. ಆದ್ರಿಂದ ಮನುಷ್ಯರು ಬಯಸ್ತಾರೆ, ಬಾಬಾರವರನ್ನ ನೆನಪು ಮಾಡ್ತಾರೆ ತಾನೆ. ಬಾಪ ಜ್ಞಾನ್ ದೇಖೋ ಕೈಸೆ ಸಹಜ ರೀತಿ ದೇತೆ. ನೋಡಿ ಬಾಬಾ ಈ ಜ್ಞಾನವನ್ನ ಎಷ್ಟು ಸಹಜ ರೀತಿಯಿಂದ ಕೊಡ್ತಾರೆ. ಯಹಾ ಬೈಟೆ ಭಿ ಬಾಬಾ ಕೋ ಯಾದ್ ಕರೋ, ಬಾಜೋಲಿ ಯಾದ್ ಕರೋ ತೋ ಭಿ ಮನ್ಮನಾಭೋ ಹಿ. ಇಲ್ಲಿ ಕುತ್ಕೊಂಡು ನೀವು ತಂದೆಯನ್ನ ನೆನಪು ಮಾಡ್ರಿ, ಬಾಜೋಲಿಯನ್ನ ನೆನಪು ಮಾಡ್ರಿ, ಅಲ್ವಾ, ಚಕ್ರದ ಆಟವನ್ನ ನೆನಪು ಮಾಡ್ಕೊಳ್ಳಿ. ಅವಾಗ್ಲೂ ಕೂಡ ಅದು ಮನ್ಮನಾಭವನೇ ಆಗತ್ತೆ. ನೋಡಿ, ಸೃಷ್ಟಿ ಚಕ್ರ ನೆನಪು ಮಾಡ್ಕೊಂಡ್ರು ಅದು ಮನ್ಮನಾಭವನೇ. ತಂದೆನ ನೆನಪು ಮಾಡಿದ್ರೆ ಅದು ಕೂಡ ಮನ್ಮನಾಭವನೇ. ಯಾವುದೇ ವಿಧಿ ವಿಧಾನಗಳಿಂದ ನೀವು ಯಾವುದೇ ಯುಕ್ತಿಯಿಂದ ಶಿವಬಾಬಾ ನೆನಪು ಮಾಡಿದ್ರು ಅದೇನಾಗಿದೆ ಅಂತಾರೆ ಬಾಬಾ, ಮನ್ಮನಾಭವನೇ ಆಗಿದೆ. ಬಾಬಾನೇ ಇಡೀ ಸೃಷ್ಟಿಯ ಜ್ಞಾನವನ್ನ ಕೊಡುವಂತವರಾಗಿದ್ದಾರೆ. ತುಮ್ ಕಹೆಂಗೆ ಹಮ್ ಬೇಹದ್ಗೆ ಬಾಪ ಪಾಸ್ ಜಾತೆ ಹೇ. ನೀವು ಮಕ್ಳಿಗೆ ಗೊತ್ತಿದೆ, ನಾವೆಲ್ಲ ಯಾರ ಬಳಿ ಹೋಗ್ತೇವೆ ಇವಾಗ, ಬೇಹದ್ದಿನ ತಂದೆಯ ಬಳಿ ಹೋಗ್ತೇವೆ. ಬಾಪ್ ಹಮ್ಕೋ ಶಾಂತಿಧಾಮ್ ಸುಖಧಾಮ್ ಲೇ ಜಾನೆ ಕಾ ರಾಸ್ತಾ ಬತಾತೆ ಹೇ. ಈಗ ಬಾಬಾ ನಾವು ಮಕ್ಕಳನ್ನ ಶಾಂತಿಧಾಮ ಸುಖಧಾಮಕ್ಕೆ ಹೋಗುವಂತ ದಾರಿಯನ್ನ ತೋರಿಸ್ತಾ ಇದ್ದಾರೆ. ಯಹಾ ಬೇಟೆ ಘರ್ ಕೋ ಯಾದ್ ಕರ್ನಾ ಹೇ. ಇಲ್ಲಿ ಕುಳಿತು ನಾವು ಮನೆಯನ್ನ ನೆನಪು ಮಾಡ್ಬೇಕು. ನಮ್ಮನ್ನ ನಾವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನ ನೆನಪು ಮಾಡ್ಬೇಕಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ, ಬೇರೆ ಯಾರೂ ಸಹ ಹೊಸ ಜಗತ್ತನ್ನ ನೆನಪು ಮಾಡೋದಿಲ್ಲ. ಪುರಾಣಿ ದುನಿಯಾದು ಖತಮ್ ಹೋನಿ ಹೇ. ಈ ಹಳೆ ಜಗತ್ತಂತೂ ಏನಾಗಲಿದೆ, ಇದು ಸಮಾಪ್ತಿ ಆಗಲಿದೆ. ಮುಂದೆ ಹೋದ್ಮೇಲೆ ನೀವು ವೈಕುಂಠವನ್ನ ಬಹಳ ನೆನಪು ಮಾಡ್ತೀರಿ. ಮುಂದೆ ಹೋದಂಗೆ ನೀವು ವೈಕುಂಠವನ್ನು ಕೂಡ ಬಹಳ ನೆನಪು ಮಾಡ್ತೀರಿ. ಗಡಿ ಗಡಿ ವೈಕುಂಠ ಮೇ ಜಾತಿ रहेंगे. ಬಾರಿ ಬಾರಿ ಆ ವೈಕುಂಠಕ್ಕೆ ನೀವು ಹೋಗ್ತಾ ಇರ್ತೀರಿ. ಅಂದ್ರೆ ಯಾವ ರೀತಿ, ಹೆಂಗ್ ಹೋಗ್ತೀರಿ ವೈಕುಂಠಕ್ಕೆ? ಸಾಕ್ಷಾತ್ಕಾರದಿಂದ,
ನೆನಪಿನಲ್ಲೂ ಹೋಗ್ತೀರಿ, साक्षात्कारदಲ್ಲೂ ಹೋಗ್ತೀರಿ। आगे चलकर तुम वैकुंठ को भी बहुत याद करेंगे। शुरू में बच्चियां घड़ी घड़ी आपस में बैठ वैकुंठ में चली जाती थी। ಪ್ರಾರಂಭದಲ್ಲೆಲ್ಲ ಮಕ್ಕಳು ಇದ್ರಲ್ಲ, ಬಾಬನ್ ಮಕ್ಕಳು ಯಜ್ಞದಲ್ಲಿ ಅವ್ರು ಚಿಕ್ಕ ಮಕ್ಕಳು ಇದ್ರು, ದೊಡ್ಡವರು ಇದ್ರು, ಎಲ್ಲರೂ ಕುತ್ಕೊಂಡು ವೈಕುಂಠಕ್ಕೆ ಹೋಗ್ಬಿಡ್ತಿದ್ರಂತೆ। बाबा ये देख कर बड़े बड़े घर वाले अपने बच्चों को भेज देते थे। ಇವರು ವೈಕುಂಠಕ್ಕೆ ಹೋಗೋದು ನೋಡಿ ಏನ್ ಮಾಡ್ತಿದ್ರು, ಶ್ರೀಮಂತರೆಲ್ಲ ನಮ್ಮ ಮಕ್ಕಳಿಗೂ ಇದ್ರ ಅನುಭವ ಆಗ್ಲಿ ಅಂತೇಳಿ ತಮ್ಮ ಮಕ್ಕಳನ್ನು ಏನ್ ಮಾಡ್ತಿದ್ರು ಅವರು, ಓಂ ಮಂಡಳಿಗೆ ಹೋಗ್ರಿ ಅಂತ ಕಳಿಸ್ಕೊಡ್ತಿದ್ರು। ಯಾಕಂದ್ರೆ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗ್ತಿತ್ತು, ಸ್ವರ್ಗ ಎಲ್ಲ ನೋಡ್ತಿದ್ರು, ಅವರು ಕಳಿಸ್ಕೊಡ್ತಿದ್ರು। ನಾಮ್ ಹಿ ರಖಾ ತಾ ಓಂ ನಿವಾಸ್, ಆ ಬಿಲ್ಡಿಂಗಿಗೆ ಹೆಸರು ಕೂಡ ಇಟ್ಟಿದ್ರು, ಏನಂತ, ಓಂ ನಿವಾಸ್। ಎಲ್ಲಿದೆ ಈಗದು, ಎಲ್ಲಿದೆ ಓಂ ನಿವಾಸ? ಕರಾಚಿಯಲ್ಲಿರ್ಬೋದು। ಇನ್ನೂ ಆ ಬಿಲ್ಡಿಂಗ್ ಇದೆ ಅಂತ ಇತ್ತೀಚೆಗೆ ಜಾನಕಿ ದಾದಿ ದೇಹ ಬಿಡು 1-2 ವರ್ಷದ ಮೊದಲು ಹೋಗಿದ್ರಲ್ಲಿ, ಇನ್ನೂ ಓಂ ನಿವಾಸ್ ಇದೆ, ಓಂ ಎನ್ನುವಂತ ಅಕ್ಷರ ಇನ್ನೂ ಇದೆ ಅಲ್ಲಿ ಆ ಬಿಲ್ಡಿಂಗ್ ಮೇಲೆ। ದಾದಿ ಹೋದಾಗೆಲ್ಲ ಫೋಟೋ ವಿಡಿಯೋ ಎಲ್ಲ ತಕೊಂಡ್ ಬಂದಿದ್ದಾರೆ। ಬಾಬಾ ಇದ್ರೆ ಓಂ ನಿವಾಸ್, ಅದಕ್ಕೆ ಹೆಸರಿತ್ತು ಓಂ ನಿವಾಸ್। ಕಿತನೆ ಢೇರ್ ಬಚ್ಚೆ ಆಯೆ ಫಿರ್ ಹಂಗಾಮ ಹುವಾ। ಅವಾಗ ಏನ್ ಮಾಡಿದ್ರು, ಎಲ್ಲ ಬಂದವರೆಲ್ಲ ಕೃಷ್ಣನ್ ಸಾಕ್ಷಾತ್ಕಾರ ಆಯ್ತು, ಎಲ್ಲ ಆಯ್ತು, ಆಶ್ಚರ್ಯ ಆಯ್ತು, ಬಹಳ ಖುಷಿಯಾಗಿ ಹೋಗ್ಬಿಡುತ್ತೆ ಎಲ್ಲರಿಗೂ, ಎಲ್ಲರೂ ಇಲ್ಲೇ ಇರ್ಲಿಕ್ಕೆ ಶುರು ಮಾಡ್ಬಿಟ್ರು। ಫಸ್ಟ್ ಕಳಿಸ್ಕೊಟ್ಟಿದ್ದು ತಂದೆ ತಾಯಿಗಳೇ, ಮನೆ ಜನನೇ, ಆಮೇಲೆ ಈ ಮಕ್ಳೆಲ್ಲ ಇಲ್ಲಿದ್ದ ಅನುಭವ ಎಲ್ಲ ನೋಡಿ ಇಲ್ಲೇ ಉಳ್ಕೊಂಡ್ಬಿಟ್ರು। ಆಮೇಲೆ ಏನ್ ಶುರು ಆಗೋಗ್ಬಿಡ್ತು, ಹಂಗಾಮ, ಗಲಾಟೆ ಶುರು ಆಗೋಗ್ಬಿಡ್ತು। ಬಚ್ಚೋं को पढ़ाते थे, आप ही ध्यान में चले जाते थे। ಆಮೇಲೆ ಯಜ್ಞದಲ್ಲಿ ಎಲ್ಲ ಮಕ್ಕಳೆಲ್ಲ ಬಂದ್ಬಿಟ್ಟಿದ್ರಲ್ಲ, ಅವರಿಗೆಲ್ಲ ಶಿಕ್ಷಣ ಕೊಡ್ಬೇಕಲ್ಲ, ಓದಿಸ್ಬೇಕು ತಾನೆ, ಇನ್ನು ಓದ್ತಾ ಇದ್ರು, ಶಾಲೆಗೆ ಹೋಗ್ತಾ ಇದ್ರು, ಅವರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇದ್ರು, ಅವರು ಧ್ಯಾನಕ್ಕೆ ಹೋಗ್ಬಿಡ್ತಿದ್ರು, ಕೃಷ್ಣ ನೋಡ್ತಿದ್ರು, ತಾಯಿ ಅಥವಾ ಇನ್ಯಾರ್ದೋ ಜೊತೆಗೆ ಬಂದ್ಬಿಟ್ಟಿದ್ರು, ಅವ್ರಿಗೆಲ್ಲ ಓದಿಸ್ಬೇಕಿತ್ತಲ್ಲ, ಅವ್ರಿಗೆಲ್ಲ ಓದಿಸಿದ್ರು। ಹೆಂಗ್ ಓದಿಸಿದ್ರು, ಎ ಫಾರ್ ಆತ್ಮ, ಬಿ ಫಾರ್ ಬಾಬಾ, ಈ ರೀತಿ ಅಲ್ಫಬೆ ಹಂಗೆ ಓದಿಸ್ತಿದ್ರು। ಬಾಬಾ ಹೇಳ್ತಾ ಇದ್ರೆ ಅವರೆಲ್ಲ ಕುತ್ಕೊಂಡು ತಾವೇ ಎಲ್ಲಿ ಹೋಗ್ಬಿಡ್ತಿದ್ರು, ಸ್ವರ್ಗಕ್ಕೆ ಹೋಗ್ಬಿಡ್ತಿದ್ರು। ಅಭಿ ಯಹ ಧ್ಯಾನ್ ದೀದಾರ್ ಕಾ ಪಾರ್ಟ್ ಬಂದ್ ಕರ್ ದಿಯಾ। ಆಮೇಲೆ ಬಾಬಾ ಈ ಧ್ಯಾನ ಸಾಕ್ಷಾತ್ಕಾರ ಈ ಪಾತ್ರ ಏನ್ ಮಾಡ್ಬಿಟ್ರು, ಬಂದ್ ಮಾಡ್ಬಿಟ್ರು। ಡ್ರಾಮಾನುಸಾರ ಅದು ಕಲ್ಯಾಣಕ್ಕಾಗಿ ಬಾಬಾ ಸ್ಟಾರ್ಟಿಂಗ್ ನಲ್ಲಿ ಯಜ್ಞ ಸ್ಥಾಪನೆ ಮಾಡ್ಬೇಕಿತ್ತು, ಬಾಬಾ ವಿಚಿತ್ರ ಲೀಲೆಗಳನ್ನೆಲ್ಲ ಮಾಡಿದರೆ, ಲೌಕಿಕದಲ್ಲಿ ಪವಾಡ ಅಂತ ಹೇಳ್ತಾರಲ್ಲ ಅಂತದೆಲ್ಲ ಆಗಿದೆ, ಆದ್ರೆ ಬಾಬಾ ಅದನ್ನ ಬಂದ್ ಮಾಡಿದ್ರು। ಅಬ ತುಮ್ ಬಚ್ಚೆ ಬಿ ಜಾದೂಗಾರ್ ಹೋ, ಈಗ ನೀವು ಮಕ್ಕಳೇನಾಗೋಗ್ಬಿಟ್ಟಿದ್ದೀರಿ, ಜಾದೂಗಾರ ಆಗ್ಬಿಟ್ಟಿದ್ದೀರಿ। ಕಿಸ್ಕೋ ಬಿ ದೇಖೆಂಗೆ और वह झट ध्यान में चले जाते थे। यह जादू कितना अच्छा है। ಯಾರನ್ನಾದ್ರೂ ಮಕ್ಕಳಿಗೂ ಕೂಡ ಇಂತ ಶಕ್ತಿ ಇತ್ತವಾಗ, ದಾದಿಯವರೆಲ್ಲ ಯಾರನ್ನ ನೋಡಿದ್ರೆ ಅವರು ಟ್ರಾನ್ಸಿಗೆ ಹೋಗ್ಬಿಡ್ತಿದ್ರು। ಯ ಜಾದೂ ಕಿತನ ಅಚ್ಚಾ ಹೇ, ಎಷ್ಟ್ ಚೆನ್ನಾಗಿ ಜಾದೂ ಅಲ್ಲ ಇದು, ಜಾದೂ ಮಾಡಿ ಅದು ಇದು ಏನೇನೋ ತೋರಿಸ್ತಾರೆ, ಕುರಿ ಪಾರಿವಾಳ ಏನೇನೋ ಮಾಡ್ಬಿಡ್ತಾರೆ, ಅಥವಾ ತೋರಿಸ್ತಾರೆ। ಬಾಬಾ ಹೇಳ್ತಾರೆ ದೃಷ್ಟಿ ಕೊಟ್ರೇನೆ ಕೃಷ್ಣನ್ ಸಾಕ್ಷಾತ್ಕಾರ ಆಗೋದು, ಸ್ವರ್ಗಕ್ಕೆ ಹೊರಟೋಗೋದು, ಎಂತ ಒಳ್ಳೆ ಜಾದು ಅಲ್ವಾ ಇದು, ಕೇಳ್ತಾರೆ ಬಾಬಾ। ಬಾಬಾ ಹೇಳ್ತಾ ಇದ್ದಾರೆ ನೌಧಾ ಭಕ್ತಿ ಮೇ ತೋ ಏಕದಮ್ ಪ್ರಾಣ ದೇನೆ ತಯಾರು ಹೋತೆ। ಈ ರೀತಿ ಸಾಕ್ಷಾತ್ಕಾರ ಆಗೋದು ಅಷ್ಟು ಸುಲಭ ಅಲ್ಲ। ಭಕ್ತಿ ಮಾರ್ಗದಲ್ಲಿ ನೌಧಾ ಭಕ್ತಿ ಮಾಡಿ ಲಾಸ್ಟ್ಗೆ ಪ್ರಾಣಾರ್ಪಣೆ, ಇನ್ನೇನು ಬಾವಿಲಿ ಹೋಗಿ ಜಂಪ್ ಮಾಡ್ಬೇಕು, ಕಾಶಿಲಿ ಹೋಗಿ ಇನ್ನೇನು ಪ್ರಾಣ ತಕ್ಕೋಬೇಕು, ಅಥವಾ ರುಂಡ ಕತ್ತರಿಸಿ ದೇವರ ಪಾದದಲ್ಲಿ ಇಡಬೇಕು, ಅವಾಗ ಸಾಕ್ಷಾತ್ಕಾರ ಆಗ್ತಿತ್ತು। ಆದ್ರೆ ಇಲ್ಲಿ ನೋಡಿದ್ರೆ ಧ್ಯಾನಕ್ಕೆ ಕುತ್ಕೊಂಡ್ರೆ ಟ್ರಾನ್ಸಿಗೆ ಹೋಗ್ಬಿಡ್ತಿದ್ರಲ್ಲ, ಕೃಷ್ಣ ನೋಡ್ಬಿಡ್ತಿದ್ರಲ್ಲ, ಅವ್ರಿಗೆ ಎಷ್ಟು ಆಶ್ಚರ್ಯ ಆಗ್ತಿತ್ತು। ಯಹಾ ತೋ ಬಾಪ ಖುದ್ ಆಯೆ ಹೇ ತುಮ್ ಬಚ್ಚೋಂ ಕೋ ಪಢಾಕರ್ ಊಂಚ ಪದ ಪ್ರಾಪ್ತ ಕರಾನೆ। ಇಲ್ಲಿ ಬಾಬಾ ಖುದ್ದಾಗಿ ತಾವೇ ಬಂದಿದ್ದಾರೆ ಮಕ್ಕಳಿಗೆ ಓದಿಸಿ ಶ್ರೇಷ್ಠ ಪದವಿಯನ್ನ ಪ್ರಾಪ್ತಿ ಮಾಡಿಸ್ಲಿಕ್ಕೆ। ಆಗೆ ಚಲ್ ತುಮ್ ಬಚ್ಚೆ ಬಹುತ್ ಸಾಕ್ಷಾತ್ಕಾರ ಕರ್ತೆ रहेंगे। ಮುಂದೆ ಹೋದ ಮೇಲೆ ಮತ್ತೆ ಪುನಃ ನಿಮ್ಗೇನಾಗತ್ತೆ, ಸಾಕ್ಷಾತ್ಕಾರಗಳಾಗತ್ತೆ। ಈಗ ಬಾಬಾ ಬಂದ್ ಮಾಡಿದರೆ ಮತ್ತೆ ಮುಂದೆ ಅದನ್ನ ಓಪನ್ ಮಾಡಬಹುದು, ಅವಾಗ ಮತ್ತೆ ಸಾಕ್ಷಾತ್ಕಾರದ ಪಾತ್ರ ಶುರು ಆಗತ್ತೆ। ಬಾಪ್ ಸೆ ಅಭಿ ಭಿ ಕೋಯಿ ಪೂಛೆ ತೋ ಬತಾ ಸಕ್ತೆ ಹೇ ಕೌನ್ ಗುಲಾಬ್ ಕಾ ಫೂಲ್ ಹೈ। ಇವಾಗ್ಲೂನು ನೀವ್ ಯಾರಾದ್ರೂ ಬಾಬಾ ನಾನ್ ಎಂತ ಹೂವು ಅಂತ ಬಾಬಾ ಅವ್ರು ಕೇಳಿದ್ರೆ ಬಾಬಾ ಹೇಳ್ಬಹುದು, ಇವ್ರು ಗುಲಾಬಿ ಹೂವು, ಇವ್ರು ಚಂಪಾ ಹೂವು, ಇವ್ರು ಟಾಂಗರ್ ಹೂವು,
अल्वा टूहा भी होता है टांगर टूह यह सब ವೆರೈಟಿ फूलों का नाम है ಇದೆಲ್ಲ ವೆರೈಟಿ ಹೂವು ಈ ಕಡೆ ಎಲ್ಲ ಬೇರೆ ಬೇರೆ ಹೂವಿನ ಹೆಸರು ಹೇಳಿದ್ರೆ ಅಲ್ಲಿ ಹೂವಿಗೆ ಬೇರೆ ಬೇರೆ ಹೆಸರು ಇರುತ್ತೆ ಟಾಂಗರ್ ಅನ್ನೋ ಹೂವು ಟೂಹ ಅನ್ನೋದು ಒಂದು ಹೂವು ಇಲ್ಲಿ ಹೇಗೆ ಬೇರೆ ಬೇರೆ ಹೂವು ಇದೆಲ್ಲ ಹೇಳ್ತಿರಿ ತಾನೆ ಇಲ್ಲಿ ವೆರೈಟಿ ಹೂ ಹೆಂಗಿರುತ್ತೆ ಹೂವಿನ ಹೆಸರು ಇಲ್ರಿ ಏನೇನಿರುತ್ತೆ ಮಲ್ಲಿಗೆ ಆ ಹ್ಮ್ ಚೆಂಡು ಅಂತಾರೆ ಗೊರಟಿಗೆ ಹೂ ಅಂತಾರೆ ಸೇವಂತಿಗೆ ಸುಗಂಧರಾಜ ಈ ವೆರೈಟಿ ಇರುತ್ತಲ್ಲ ಹಂಗೆ ಬಾಬಾ ಹತ್ರ ಇವೆಲ್ಲ ವೆರೈಟಿ ಹೂವಿನ ಹೆಸರು ಅಲ್ವಾ ಬಾಬಾ ಬೇಕಾದ್ರೆ ಹೇಳ್ತಾರಂತೆ ನೀವ್ ಯಾವ ಹೂವು ಚೆಂಡು ಹೂವು ಗುಲಾಬಿ ಹೂವು ಮಲ್ಲಿಗೆ ಹೂವು ಸಂಪಿಗೆ ಹೂವು ಯಾವ ಹೂವು ನೋಡ್ರಿ ನೀವೇ ಒಬ್ರು ತಿಳ್ಕೊಬಹುದು ಎಕ್ಕೆ ಹೂ ಯಾರಿಲ್ಲ ನಮ್ ಸೆಂಟರ್ ನಲ್ಲಿ ಅಲ್ವಾ ಎಕ್ಕೆ ಹೂನು ಇದ್ದಾರೆ ಬಾಬಾರ್ ಮಕ್ಳು ಕೆಲವ್ರು ಎಕ್ಕೆ ಹೂವು ಇದ್ದಾರೆ ಬಾಬಾ ಹೇಳ್ತಾ ಇದ್ದಾರೆ ಅಚ್ಚಾ ನೋಡಿ ಬಾಬಾ ಹೇಳಿದ್ರಲ್ಲ ಸಾಕ್ಷಾತ್ಕಾರದ ಬಗ್ಗೆ ಬಾಬಾ ಮುಂದೇನ್ ಮಾಡ್ತಾರಂತೆ ಸಾಕ್ಷಾತ್ಕಾರದ ಆ ಪಾತ್ರ ಮತ್ತೆ ಪ್ರಾರಂಭ ಮಾಡ್ತಾರೆ ಆದ್ರೆ ಆ ಪಾತ್ರ ಸ್ಟಾರ್ಟ್ ಆಗೋದ್ರ ಒಳಗೆ ಯಾರಾದ್ರೂ ಟ್ರಾನ್ಸಿಗೆ ಹೋದ್ರೆ ಅದು ರಾಂಗ್ ಹೋಗ್ಬೇಡಿ ಅದು ವೇಸ್ಟ್ ಆಫ್ ಟೈಮ್ ವೇಸ್ಟ್ ಆಫ್ ಎನರ್ಜಿ ಅದು ಜ್ಞಾನನೂ ಅಲ್ಲ ಯೋಗನೂ ಅಲ್ಲ ಝೀರೋ ಮಾಯ ಪ್ರವೇಶ ಆಗೋದಕ್ಕೆ ಬಹಳ ಚಾನ್ಸ್ ಇದೆ ಕೆಲವ್ರು ಈ ಪಾಯಿಂಟ್ ಕೇಳಿ ಶುರು ಹಚ್ಕೊಂಡ್ಬಿಡ್ತಾರ ನನಗೆ ಬಾಬಾ ಹೇಳಿದ್ರಲ್ಲ ನಂಗೆ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಶುರು ಆಗ್ಬಿಟ್ಟಿದೆ ನನ್ನಲ್ಲೇ ಬಾಬಾ ಬಂದಿದ್ದಾರೆ ನನ್ನಲ್ಲೇ ಮಮ್ಮ ಏನೇನೋ ಹೇಳಿಕ್ ಶುರು ಮಾಡ್ಬಿಡ್ತಾರೆ ಇಂಥದ್ದು ಎಷ್ಟೋ ಜನ ಮಾಯೆಗೆ ವಶ ಆಗಿ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ಈ ಮಾತುಗಳನ್ನ ಬಾಬಾ ಯಾವ ಅರ್ಥದಲ್ಲಿ ಹೇಳಿರ್ತಾರೋ ಅದೇ ಅರ್ಥದಲ್ಲಿ ಏನ್ ಮಾಡ್ಬೇಕು ಸ್ವೀಕಾರ ಮಾಡ್ಬೇಕಾಗತ್ತೆ ಬಾಬಾ ಹೇಳಿದ್ರಲ್ಲ ಜ್ಞಾನನು ಕೆಲವರು ಉಲ್ಟಾ ತಗೊಂಡ್ಬಿಡ್ತಾರೆ ಅಂತ अच्छा मीठे मीठे सिकिलधे बच्चों प्रति माता पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते रूहानी बच्चों की रूहानी बाप दादा को याद प्यार और नमस्ते 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 ಧಾರಣೆಗಾಗಿ ಮುಖ್ಯ ಸಾರ ದೇಹದ ಎಲ್ಲಾ ಸಂಬಂಧಗಳನ್ನು ಕ್ಯಾನ್ಸಲ್ ಮಾಡಿ ದೇಹದ ಎಲ್ಲ ಸಂಬಂಧಗಳನ್ನು ಕ್ಯಾನ್ಸಲ್ ಮಾಡಿ ಆತ್ಮ ಸಹೋದರ ಸಹೋದರ ಆಗಿದೆ ಈ ನಿಶ್ಚಯ ಮಾಡಿಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿಕೊಂಡು ಪೂರ್ಣ ಆಸ್ತಿಗೆ ಅಧಿಕಾರಿ ಆಗಬೇಕು ತಂದೆಯನ್ನು ನೆನಪು ಮಾಡಿ ಪೂರ್ಣ ಆಸ್ತಿಗೆ ಅಧಿಕಾರಿ ಆಗಬೇಕು ಎರಡನೇ ಪಾಯಿಂಟ್ ಇದೆ ಈಗ ಪಾಪಾತ್ಮಗಳ ಜೊತೆಗೆ ಲೇನ್ ದೇನ್ ಮಾಡಬಾರದು ಪಾಪಾತ್ಮಗಳ ಜೊತೆಗೆ ಲೇನ ದೇನ್ ಮಾಡಬಾರದು ಕೊಟ್ಟು ತೆಗೆದುಕೊಳ್ಳುವುದನ್ನು ಮಾಡಬಾರದು ಅಜ್ಞಾನದ ನಿದ್ರೆಯಿಂದ ಎಲ್ಲರನ್ನೂ ಜಾಗೃತ ಮಾಡಬೇಕು ಅಜ್ಞಾನದ ನಿದ್ರೆಯಿಂದ ಎಲ್ಲರನ್ನೂ ಜಾಗೃತ ಮಾಡಬೇಕು ಶಾಂತಿಧಾಮ ಸುಖಧಾಮಕ್ಕೆ ಹೋಗುವ ದಾರಿಯನ್ನು ತೋರಿಸಬೇಕು ಶಾಂತಿಧಾಮ ಸುಖಧಾಮಕ್ಕೆ ಹೋಗುವ ದಾರಿಯನ್ನು ತೋರಿಸಬೇಕು ವರದಾನ ಮನಸ್ಸು ಬುದ್ಧಿಯ ಏಕಾಗ್ರತೆಯ ಮೂಲಕ ಮನಸ್ಸು ಬುದ್ಧಿಯ ಏಕಾಗ್ರತೆಯ ಮೂಲಕ ಸರ್ವ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸದಾ ಸಮರ್ಥ ಆತ್ಮ ಆಗಿರಿ ಸದಾ ಸಮರ್ಥ ಆತ್ಮ ಆಗಿರಿ ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ ಸರ್ವ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಏಕಾಗ್ರತೆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ
ಸರ್ವಸಿದ್ಧಿಗಾಗಿ ಏನ್ ಮಾಡ್ಬೇಕು? ಏಕಾಗ್ರತೆಯ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳಿ. ಅಂದ್ರೆ ಯೋಗ ಹೆಚ್ಚೆಚ್ಚು ಮಾಡ್ರಿ. ಯೋಗದಲ್ಲಿ ಏಕಾಗ್ರತೆ ಎಷ್ಟು ಏಕಾಗ್ರ ಮಾಡ್ತೀರಿ ಯೋಗದಲ್ಲಿ, ಅಷ್ಟು ಏನಾಗುತ್ತೆ? ಸಿದ್ಧಿಗಳಾಗತ್ತೆ, ಸರ್ವ ಸಿದ್ಧಿಗಳು ಆಗತ್ತೆ. ಬಾಬಾ ಇದ್ರೆ ಈ ಏಕಾಗ್ರತೆಯ ಶಕ್ತಿ ನಮ್ಮನ್ನ ಸಹಜವಾಗಿ ನಿರ್ವಿಘ್ನರನ್ನಾಗಿ ಮಾಡಿಬಿಡುತ್ತೆ. ನಮ್ಗೆ ಪರಿಶ್ರಮ ಪಡುವಂತ ಅವಶ್ಯಕತೆಯೂ ಕೂಡ ಇರುವುದಿಲ್ಲ. ಒಬ್ಬ ತಂದೆ ಹೊರತಾಗಿ ಬೇರೆ ಯಾರೂ ಇಲ್ಲ. ಇದು ನಮ್ಗೆ ಸಹಜವಾಗಿ ಅನುಭವ ಆಗುತ್ತೆ. ಯಾವಾಗ? ಏಕಾಗ್ರತೆ ಶಕ್ತಿಯನ್ನ ಹೆಚ್ಚಿಸಿಕೊಂಡಾಗ ಸಹಜವಾಗಿ ಏಕರಸ ಸ್ಥಿತಿನೂ ಕೂಡ ನಮ್ಮದು ಆಗ್ಬಿಡುತ್ತೆ. ಸರ್ವರ ಪ್ರತಿಯಾಗಿ ಕಲ್ಯಾಣದ ವೃತ್ತಿ, ಬಾಯಿ ದೃಷ್ಟಿ ಕೂಡ ಇರುತ್ತದೆ. ಆದ್ರೆ ಏಕಾಗ್ರ ಆಗ್ಲಿಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಎಷ್ಟು ಸಮರ್ಥ ಆಗ್ಬೇಕು ಅಂದ್ರೆ, ಏಕಾಗ್ರತೆ ಸುಲಭ ಅಲ್ಲ. ಏಕಾಗ್ರತೆಗಾಗಿ ನಾವು ಏಕಾಗ್ರತೆ ಆಗ್ಲಿಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಏಕಾಗ್ರ ಆಗೋದ್ರಿಂದ ಎಷ್ಟು ಸಮರ್ಥ ಆಗ್ತೀವಿ ಅಂತಂದ್ರೆ, ಮನಸ್ಸು ಬುದ್ಧಿ ಸದಾ ನಿಮ್ಮ ಆರ್ಡರ್ ಅನುಸಾರವಾಗಿ, ನೀವು ಆತ್ಮ ಏನ್ ಅದಕ್ಕೆ ಆಜ್ಞೆ ಕೊಡ್ತಿರೋ ಹಾಗೆ ಮನಸ್ಸು ಬುದ್ಧಿ ನಡ್ಕೊಡುತ್ತೆ. ಈ ರೀತಿ ಏಕಾಗ್ರತೆಯಿಂದ ಇಷ್ಟೊಂದು ಲಾಭ ಇದೆ ಅಂತಾರೆ ಬಾಬಾ. ಸ್ವಪ್ನದಲ್ಲಿ ಕೂಡ ಸೆಕೆಂಡ್ ಮಾತ್ರದಲ್ಲಿ ಕೂಡ ನಮಗೆ ಹಲ್ಚಲ್ ಅನ್ನುವಂಥದ್ದು, ಚಂಚಲತೆ ಅನ್ನುವಂಥದ್ದು ಬರೋದಿಲ್ಲ. ಅದಕ್ಕಾಗಿ ಏಕಾಗ್ರತೆ ಶಕ್ತಿಯನ್ನ ಹೆಚ್ಚಿಸಿಕೊಂಡು ಸಮರ್ಥ ಆತ್ಮ ಆಗ್ಬೇಕು ಅಂತಾರೆ ಬಾಬಾ. ಸ್ಲೋಗನ್: ಕಮಲ ಪುಷ್ಪದ ಸಮಾನ ನ್ಯಾರ ಆದರೆ ಭಿನ್ನರಾದರೆ ಪ್ರಭುವಿನ ಪ್ರೀತಿಗೆ ಪಾತ್ರರಾಗುತ್ತೇವೆ. ಕಮಲ ಪುಷ್ಪದ ಸಮಾನ ನ್ಯಾರ ಆದರೆ ಪ್ರಭುವಿನ ಪ್ರೀತಿಗೆ ಪಾತ್ರರಾಗುತ್ತೇವೆ. ಯಾರು ಪ್ರಭು? ಶಿವಬಾಬರವರಿಗೆ ಪ್ರಭು ಅಂತಾನೂ ಕೂಡ ಕರೀತಾರೆ. ಕಮಲ ಪುಷ್ಪದ ಸಮಾನ ನ್ಯಾರ ಆದ್ರೆ ಪ್ರಭು ಅಥವಾ ಶಿವಬಾಬರವರ ಪ್ರೀತಿಗೆ ಪಾತ್ರರಾಗುತ್ತೇವೆ. ನಾಳೆ ದಿವಸ ಬಾಬಾರವರ ಮಿಲನ, ಹೊಸ ವರ್ಷದ ಮಿಲನ ಮಾಡ್ಲಿಕ್ಕೆ ಎಲ್ಲರೂ ಸಹ ಬನ್ನಿ. ಬಾಬಾರವರ ಮಹಾವಾಕ್ಯವನ್ನ ಯೋಗ